ತತಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತುಃ ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದಧ್ಮೋ ಮಹಾಶಂಖಂ ಭೀಮಕರ್ಮ ವೃಕೋದರಃ ಅನಂತ ವಿಜಯಂ ರಾಜಾ ಕುಂತೀಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ जेठ अश्ववाहक आपण वैकुंठींचा राणादान तया रथाचे गुण काय वर्णू श्रीराम. ಭಾಗ್ಯದ ಅಂತ ಹೇಳಿ ಅರ್ಥಾತ್ ಯಾರನ್ನು ಭಗವಂತ ತನ್ನ ಬೆನ್ನ ಹಿಂದೆ ಹಾಕೋತಾನೋ, ಯಾರನ್ನು ಸ್ವೀಕಾರ ಮಾಡ್ತಾನೋ, ನಿಜವಾಗಿಯೂ ಅಂಥ ಭಕ್ತರದೇನದ ಅಂತಂದ್ರೆ ಭಾಗ್ಯದ ಅಂತ. ಅರ್ಥಾತ್ ಭಗವಂತನ ದೃಷ್ಟಿಯಲ್ಲೇ ಈ ಕುರುಕ್ಷೇತ್ರದ ಯುದ್ಧ ಅನ್ನುವಂಥದ್ದೇನಲ್ಲ ಅಂದ್ರೆ ಅಂಥ ಏನು ವಿಶೇಷವಾಗಿರ್ತಕ್ಕಂಥದ್ದಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ, ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸಂಹಾರ ಮಾಡ್ತಕ್ಕಂಥ ಭಗವಂತನ ಒಂದು ಈ ಲೀಲಾ ವಿಲಾಸದಲ್ಲಿ ಒಂದೇನು ಅಂತಂದ್ರೆ ಕುರುಕ್ಷೇತ್ರದ ಯುದ್ಧ ಅನ್ನುವಂಥದ್ದು ಹೆಂಗೆ ಅಂತಂದ್ರೆ ಒಂದು ಅತ್ಯಂತ ಒಂದೇನು ಅಂದ್ರೆ ಸಣ್ಣದಾಗಿರ್ತಕ್ಕಂಥದ್ದು, ಕ್ಷುದ್ರವಾಗಿರ್ತಕ್ಕಂಥ ಕಾರ್ಯ. ಅರ್ಥಾತ್ ಜಗತ್ತಿನ ದೃಷ್ಟಿಯಲ್ಲೇ, ನಮ್ಮ ದೃಷ್ಟಿಯಲ್ಲೇ ಅದು ಎಷ್ಟೇ ಮಹಾನ್ ಕಾರ್ಯ ಆಗಿದ್ರೂ ಸಹಿತ ಸಂಹಾರ ಆಗಲಿ ಅಥವಾ ನಿರ್ಮಾಣ ಆಗಲಿ, ಅರ್ಥಾತ್ ನಮಗೇನು ಅನ್ನಿಸ್ತದೆ ಅಂದ್ರೆ ಎಷ್ಟು ದೊಡ್ಡ ಸಂಹಾರ ಆತಲ್ಪ ಅಂತ ಅನಿಸ್ತದೆ. ಮೊನ್ನೆ ಗುಜರಾತ್ಗಾಗಿರ್ತಕ್ಕಂಥ ಭೂಕಂಪದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಹಾರ ಆಯಿತು. ಕುರುಕ್ಷೇತ್ರ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರೆ ಎಷ್ಟದ ಕುರುಕ್ಷೇತ್ರದಲ್ಲಿ ಯಾವ ಒಂದು ಅರ್ಥಾತ್ ಜೀವ ಹಾನಿ ಆಯಿತು, ಆ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರೆ ಇಲ್ಲಿ ಭಾಳ 1,00,000 ಜನ ಸತ್ತಿರ್ಬೋದು, 2,00,000 ಜನ ಸತ್ತಿರ್ಬೋದು ಕುರುಕ್ಷೇತ್ರದ ಯುದ್ಧದಲ್ಲಿ. ಅರ್ಥಾತ್ ಏನು ಅಂತಂದ್ರೆ 11,042 ಈ ಇದಕ್ಕೇನಂತಾರೆ ಅಂತಂದ್ರೆ ರಥ, ಅದರ ದುಪ್ಪಟ್ಟು ಆನೆ, ಅದರ ದುಪ್ಪಟ್ಟು ರಥ ಅಲ್ಲ ಕುದುರೆ, ಅದರ ದುಪ್ಪಟ್ಟು ಕಾಲಾಳು ಕೂಡಿ 1 ಅಕ್ಷೋಹಿಣಿ ಆಗ್ತದೆ. ಅರ್ಥಾತ್ ಏನು ಅಂತಂದ್ರೆ 21,000 ಕಾಣಿಸ್ತು. 21,000 ಏನಿರಬೇಕು ಅಂತಂದ್ರೆ ರಥ ಇರಬೇಕು, ಅದ್ರ ದುಪ್ಪಟ್ಟನ್ನು 42,000 ಆನೆ. ಒಂದು ರಥ ಅಂದ್ರೆ ಅದ್ರೊಳಗೆ ಇಬ್ಬರು ಇರ್ತಾರೆ, ಒಂದು ರಥದ ಜೊತೆಗೆ ಇಬ್ಬರು, ಆನೆ ಜೊತೆಗೆ ಇಬ್ಬರು, ಕುದುರೆ ಜೊತೆಗೆ ಒಬ್ಬವ, ಕಾಲಾಳು ಒಬ್ಬವ, ಅದ್ರ ಜೊತೆಗೆ ಆನೆ ಎಷ್ಟು, ಕುದುರೆ ಎಷ್ಟು, ಅದೇ ರೀತಿಯಾಗಿ ಏನು ಅಂತಂದ್ರೆ ಜನರು ಎಷ್ಟು, ಇದನ್ನೆಲ್ಲ ವಿಚಾರ ಮಾಡಿ ನೋಡಿ ಕೋಟಿಗಟ್ಟಲೆ ಜನರು ಅರ್ಥಾತ್ 18 ದಿವಸದಾಗ ಖಲಾಸ ಆಗ್ಬೋದು ಅಂತಂದಾಗ ಎಷ್ಟು ಜೀವಹಾನಿ ಆಗಿರ್ಬೋದು. ನಮಗೆ ಇದು ಎಷ್ಟು ಭಯಾನಕ ಅನ್ನಿಸ್ತದೆ, ಎಷ್ಟು ಭಯಂಕರ ಅನ್ನಿಸ್ತದೆ. ಇಡೀ ಜಗತ್ತೆಲ್ಲ ಒಂದು ಸಲ ಏನಾಗ್ಬೋದು ಅಂದ್ರೆ ಆ ಗುಜರಾತ್ನ ಕಡೆಗೆ ಲಕ್ಷ್ಯ ಹೋಗುವಂಥದ್ದು ಆದಾಗ ಅಂಥ ಒಂದು ಕುರುಕ್ಷೇತ್ರದ ಯುದ್ಧದಲ್ಲಿ ಆಗಿರ್ತಕ್ಕಂಥದ್ದನ್ನು ನೋಡಲಿಕ್ಕೆ ಆಗ್ತಿತ್ತೇನ್ರಿ. ಎಲ್ಲಿ ಒಯ್ದವನು ಇದನ್ನು ಮಾಡೋದು, ಎಲ್ಲಿ ಸಂಸ್ಕಾರ ಮಾಡೋದು, ಎಲ್ಲಿ ಇದನ್ನು ಮಾಡೋದು, ಎಲ್ಲಿ ರಾಶಿಗಟ್ಟಲೆ ರಕ್ತದ ಕಾಲು ಹರಿತಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಅದನ್ನೆಲ್ಲ ನೋಡಿದ್ರೆ ಮತ್ತು ಇದೆಲ್ಲ ಏನಿದು ಅಂತಂದ್ರೆ ಭಗವಂತನ ದೃಷ್ಟಿಯೊಳಗೆ ಅದೇನೂ ವಿಶೇಷವಾಗಿರ್ತಕ್ಕಂಥದ್ದಲ್ಲ. ಕೇವಲ ಪ್ರಳಯ ಕಾಲದಲ್ಲಿ ಸರ್ವನಾಶವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಭಗವಂತನ ದೃಷ್ಟಿಯಲ್ಲಿ ಇದೆಲ್ಲ ಒಂದೇನು ಅಂದ್ರೆ ಲೀಲಾ ಕೈವಲ್ಯ. ಅವನ ದೃಷ್ಟಿಯೊಳಗೆ ಇದೆಲ್ಲ ಲೀಲಾ. ಸಂಕುಚಿತ ದೃಷ್ಟಿಯಿಂದ ನೋಡ್ತಕ್ಕಂಥ ನಮಗನ ಬಹಳ ದೊಡ್ಡದು ಅನ್ನಿಸ್ತದೆ, ಮತ್ತು ಬಹಳ ದೊಡ್ಡದಾಗಿರ್ತಕ್ಕಂಥ ಹಾನಿನೂ ಅನ್ನಿಸ್ತದೆ, ನಿರ್ಮಾಣವೂ ಅನ್ನಿಸ್ತದೆ. ಆದರೆ ಒಂದು ಸಾಣ 1-2 ಕೋಟಿ ಮನೆ ಕಟ್ಟಿದ್ವಿ ಅಂದ್ರೆ ಏನು ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ ನಾವು ಬಹಳ ದೊಡ್ಡ ಕೆಲಸ ಮಾಡಿದ್ವಿ ಅಂತ. ಅರ್ಥಾತ್ ಏನಂದ್ರೆ ಬ್ರಹ್ಮಾಂಡ ನಿರ್ಮಾಣ ಮಾಡ್ತಕ್ಕಂಥ ಭಗವಂತನ ದೃಷ್ಟಿಯೊಳಗೆ ಅದೇನಂಥ ದೊಡ್ಡದು ಇರ್ತದೆ. ಅದೇ ರೀತಿಯಾಗಿ ಏನಾದ್ರು ಒಂಚೂರು ಬಿತ್ತು ಅಂದ ಕೂಡಲೇ ಎಷ್ಟು ಹಾನಿ ಆಯ್ತು ಅಂತ ತಿಳ್ಕೊಂಡಂತೀವಿ. ನಮಗೇನಿಲ್ಲ ಅಂದ್ರೆ ಆ ದೃಷ್ಟಿ ಇಲ್ಲದೆ ಇರೋದ್ರಿಂದ ಅದಕ್ಕೆ ಎಂಥ ದೃಷ್ಟಿ ಅಂತಂದ್ರೆ ಸರ್ವವ್ಯಾಪಿ ಆಗಿರ್ತಕ್ಕಂಥ ಸಮಗ್ರ ದೃಷ್ಟಿ ಅಂತ ತಿಳ್ಕೊಂಡು ಹೆಸರು. ಅದಕ್ಕೇನು ಅಂದ್ರೆ ಸಮಗ್ರ ದೃಷ್ಟಿಯಿಂದ ನಾವು ಈ ಪ್ರಪಂಚದ ಕಡೆಗೆ ನೋಡಿದ್ರೆ ಅರ್ಥಾತ್ ಏನು ಅನ್ನಿಸ್ತದೆ ಅಂತಂದ್ರೆ ಈ ಪ್ರಪಂಚದ ಕಾರ್ಯದಲ್ಲಿ ಏನೂ ಆಶ್ಚರ್ಯ ಅನಿಸುವಂಥದ್ದಿಲ್ಲ. ಭಗವಂತನ ಸಾಮರ್ಥ್ಯದ ಮುಂದೆ ಇದೇನಿಲ್ಲ ಅಂದ್ರೆ ಆಶ್ಚರ್ಯ ಅನಿಸುವಂಥದ್ದಿಲ್ಲ. ಸತ್ಪುರುಷರ ದೃಷ್ಟಿಯೊಳಗೂ ಸಹಿತ ಏನೂ ಆಶ್ಚರ್ಯ ಅನಿಸುವಂಥದ್ದಿಲ್ಲ. ಏನಾದರೂ ಒಂದು ಅರ್ಥಾತ್ ಏನು ಅಂತಂದ್ರೆ ಸುಡಗಾಡಿಸಿದ್ದು ಬಂದು ಏನಾದ್ರು ಒಂದು ಆಫ್ ಮಾಡಿ ಏನಾದ್ರು ಒಂದು ತೆಗೆದ ಅಂದ್ಕೂಡಿ ನಾವು ಎಷ್ಟು ಆಶ್ಚರ್ಯ ಪಡ್ತೀವಿ. ಆದ್ರೆ ಸತ್ಪುರುಷರ ಜೀವನದಲ್ಲಿ ಇಂಥವು ಎಷ್ಟು ಘಟನಾ ನಡೀತಾವ, ಎಷ್ಟರೇ ಉದಾಹರಣೆ ಕೇಳಬಹುದು ಅಂದ್ರೆ ಎಷ್ಟೋ ಉದಾಹರಣೆ ಹೇಳಿದ್ದೀನಿ. ಸಮರ್ಥ ರಾಮದಾಸ್ ಸ್ವಾಮಿಗಳ ಕಡೆಗೆ ಒಂದ್ಸಲ ಛತ್ರಪತಿ ಶಿವಾಜಿ 2,000 ಸೈನ್ಯ ತಗೊಂಡು ಹೋಗ್ಕೊಳ್ಳಿ. ಮಧ್ಯಾಹ್ನ ಹೊತ್ತಿತ್ತು. ಸಮರ್ಥರೇನಂದ್ರು ಅಂದ್ರೆ ಶಿವಬಾ ಮಧ್ಯಾಹ್ನ ಆಗಿರ್ಪ ಊಟ ಮಾಡ್ಕೊಂಡು ಹೋಗುವಂದ್ರು. ತಾವು ಕೂತದ್ದು ಅಡವ್ಯಾಗ, ಜೊತೆಗೊಬ್ಬ ಕಲ್ಯಾಣ ಸ್ವಾಮಿ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ರು. ಅರ್ಥಾತ್ ಏನು ಅಂತಂದ್ರೆ ಶಿಂಗಣವಾಡಿ ಭಾಗದಾಗ ಚಾಪರದಿಂದ 5-6 ಕಿಲೋಮೀಟರ್ ದೂರ ಒಂದು ಅಡವ್ಯಾಗ ಒಂದು ಗಿಡದ ಬುಡಕ್ಕೆ
ಸಮರ್ಥರು ಕೂತ್ಕೊಂಡಿದ್ರು. ಕಲ್ಯಾಣ ಮಗ್ಗಲ್ದ ಕೈ ಮುಕ್ಕೊಂಡು ನಿಂತ್ಕೊಂಡು ಸಮರ್ಥರು ಹೇಳೋ ಮಾತು ಕೇಳ್ಕೊತ ನಿಂತಿದ್ದಾಗ ಛತ್ರಪತಿ ಶಿವಾಜಿ ಹೋಗಿ ನಮಸ್ಕಾರ ಮಾಡಿದ ಕೂಡಲೇ ಸಮರ್ಥರಂದ್ರು ಬಾ ಚಲೋ ಆತು ಬಾ ಅಂತ ತಿಳ್ಕೊಂಡು ಅರ್ಥಾತ್ ಅವನಿಗೂ ಅಧ್ಯಾತ್ಮದ ಕೆಲವು ವಿಚಾರಗಳನ್ನು ಉಪದೇಶ ಮಾಡಿ ಆಮೇಲೆ 12:30 1 ಗಂಟೆ ಆದ ಕೂಡಲೇ ಸಮರ್ಥರು ಏನಂದ್ರು ಅಂದ್ರೆ ಶಿವಬ ಊಟ ಮಾಡ್ಕೊಂಡು ಹೋಗಪ್ಪ ಅಂದರು. ಅವಾಗ ಅವ್ನು ಭಾಳ ಸಂಕೋಚ ಆಯ್ತು. ಅವಂದ ಮಹಾರಾಜಂದ ಯಾಕೆ ಸುಮ್ಮನೆ ತಾವು ತ್ರಾಸ್ ತಗೋತೀರಿ, ನನ್ನ ಜೊತೆ 2,000 ಜನ ಸೈನ್ಯದ ಅರ್ಥಾತ್ ಏನು ಅಂತಂದ್ರೆ ಕುದುರೆವ ಸೈನಿಕರಿದ್ದಾರೆ. ನಾನೀಗ ಬೆಳಕನ ಏನು ಮಾಡ್ತೀನಿ ಅಂದ್ರೆ ಸಾತಾರಕ್ಕೆ ಹೋಗಿಬಿಡ್ತೀನಿ, ಅಲ್ಲೇ ಹೋಗಿ ಊಟ ಮಾಡ್ತೀವಿ, ತಾವು ಇಲ್ಲಿ ಅಡವ್ಯಾಕೆ ಕೂತೀರಿ. ಅರ್ಥಾತ್ ಏನು ಅಂತಂದ್ರೆ ಇದೆಲ್ಲ ಎದಕ್ಕೆ ಸುಮ್ಮನೆ ಮತ್ತೆ ಇಲ್ಲೆಲ್ಲ ಭಾಂಡಿ ಕುಂಡಿ ಸಾಮಾನು ಸಟ್ಟು ತರಿಸೋದು, ಅಡಿಗೆ ಶುರು ಮಾಡೋದು, ಒಲಿ ಹೊತ್ಸೋದು ಯಾವಾಗ ಆಗಬೇಕು ಅಂದ ಕೂಡಲೇ ಸಮರ್ಥರಂದ್ರು ರಾಮರಾಯ ಸಮರ್ಥಿದ್ದಾನ ಅಂತೇಳಿ. ಅರ್ಥಾತ್ ರಘುನಾಥ ಸಮರ್ಥಿದ್ದಾನ. ಸಮರ್ಥರು ಯಾವಾಗಲೂ ರಘುನಾಥ್ ಅಂತಿದ್ರು, ಮಹಾರಾಜ ರಾಮರಾಯ ಅಂತ ರಘುನಾಥ್ ಸಮರ್ಥಿದ್ದಾನ ಅಂದ ಕೂಡಲೇ ಶಿವಬ ಅರ್ಥಾತ್ ಊಟ ಮಾಡಿಕೊಂಡು ಹೋಗಪ್ಪ ಅಂತ ಆಗ್ರಹ ಮಾಡಿದ್ರು. ಶಿವಾಜಿ ಏನು ಮಾಡ್ಬೇಕು ತಿಳಿವಲ್ಲ. ಆಗಲಿ ಮಹಾರಾಜ ಅಂತಂದ ಸಮರ್ಥರು ಹೇಳಿದ್ರು ಸ್ನಾನ ಮಾಡ್ಕೊಂಡು ಬರ್ರಿ ಎಲ್ಲರೂ ಅಂದ ಕೂಡಲೇ ಸಮರ್ಥರು ಅವರೆಲ್ಲ ಸ್ನಾನಕ್ಕೆ ಹೋದ ಕೂಡಲೇ ಸಮರ್ಥರು ಕಲ್ಯಾಣ ಸ್ವಾಮಿ ಕಡೆಗೆ ನೋಡಿ ಹೇಳಿದ್ರು ಅಲ್ಲಿ ಹೋಗಿ ಆ ದೊಡ್ಡ ಒಂದು ಕಲ್ಲದ ಒಂದು ಬಾಜುಗೆ ಸರಿಸು ಅಂತ ಹೇಳಿ ಒಂದು ಗುಹಾಕ ದೊಡ್ಡ ಒಂದು ಕಲ್ಲು ಅನಿಸಿಟ್ಟವ್ರ ಗತೆ ಒಂದು ಕಲ್ಲಿತ್ತು. ಅದು ಹೋಗಿ ಕಲ್ಯಾಣ ಸ್ವಾಮಿಯನ್ನು ಬಾಜುಗೆ ಸರಿಸಿದ್ರೆ ಆಶ್ಚರ್ಯ, ಒಳಗೆ ಎಲ್ಲ ಸಿದ್ಧತೆ ಆಗಿಬಿಟ್ಟದು. ಆ ವಿಶಾಲವಾಗಿರ್ತಕ್ಕಂಥ ಗುಹಾದಲ್ಲಿ 2,000 ಜನರಿಗೆ ತಾಟು ವಾಟಗ ಬಟ್ಲ ಮಣಿ ಹಾಕಿಟ್ಬಿಟ್ಟದ. ಗಂಟೆ ಹೊಡೆದು ಬಿಟ್ಟರು, ತಿರುಗಿ ಮಧ್ಯಾಹ್ನದ ಊಟದ ಗಂಟೆ ಹೊಡೆದು ಬಿಟ್ಟರು. ಅರ್ಥಾತ್ ಎಲ್ಲ ಸಿದ್ಧ ಆಗಿಬಿಟ್ಟದು. ಸ್ನಾನ ಮಾಡಿ ಬರುವುದಾಗನ ಘಮಘಮಿತ ಪಂಚ ಪಕ್ವಾನ್ ಅಡಿಗೆ ಏನು ಬಡಸವ್ರದೇ ಎಲ್ಲಿಂದ ಬಂದಿದ್ರು ಏನು ಒಬ್ಬರು ಹಿಟ್ಲು ಒಬ್ಬರದು ಎಂಥ ಅರ್ಥಾತ್ ಏನು ಅಂದರೆ ಎಷ್ಟು ಸಜ್ಜಾಗಿ ನಿಂತಿದ್ರು. ಒಂದ ನಮೂನೆ ಡ್ರೆಸ್ ಹಾಕ್ಕೊಂಡು ಇದು ಮಾಡಿಕೊಂಡು ಎಲ್ಲ ದೇವಲೋಕದಿಂದ ಬಂದಿದ್ರು ಎಲ್ಲ. ಅರ್ಥಾತ್ ಏನು ಅಂತಂದ್ರೆ ಈ ಪ್ರಕಾರವಾಗಿರ್ತಕ್ಕಂಥದ್ದೇನು ಅಂತಂದ್ರೆ ಸಿದ್ಧತೆ ನೋಡಿ ಆಶ್ಚರ್ಯ ಆಗಿಬಿಟ್ಟು ಶಿವಾಜಿ. ಅವಾಗ ಶಿವಾಜಿನ ಕರ್ಕೊಂಡೋಗಿ ಸಮರ್ಥರು ಸ್ವತಃ ಏನು ಮಾಡಿದರು ಅಂತಂದ್ರೆ ಬಂಗಾರದ ತಾಟು, ಬಂಗಾರದ ವಾಟಗ, ಬಂಗಾರದ ಬಟ್ಲ, ತಂಬಿಗೆ, ಥಾಲಿ. ಅರ್ಥಾತ್ ನಾವು ಮುಂಬೈಗೆ ಹೋದಾಗ ಒಬ್ಬನ ಭೇಟಿಯಾಗಕ್ಕೆ ಹೋಗಿದ್ವಿ, ರಾಮಚಂದ್ರರಾವ್ ಭೋಸ್ಲೆ ಅಂತ ಹೇಳ್ತಾರೆ. ಅವರು ಮಹಾವತಾರಿ ಬಾಬಾ ಅವ್ರ ದರ್ಶನಕ್ಕೆ ಹೋಗಿದ್ರು ಹಿಮಾಲಯದಲ್ಲಿ. ಹೋದ ಕೂಡಲೇ ಅಲ್ಲೆಲ್ಲ ಅವರು ನಮಸ್ಕಾರ ಮಾಡಿಕೊಳ್ಳೆ ಸ್ವಲ್ಪ ದಿವಸ ಇರಪ್ಪ ಇಲ್ಲಿ ಅಂದ ಕೂಡಲೇ ಅವ್ರು ಹೇಳಿದಂತ ನಾವು ಇರ್ತೀವೇನೋ ಖರೆ, ಅದು ನಮ್ಗೆ ಕೆಲವು ನಿತ್ಯ ಬೇಕಾಗ್ತಕ್ಕಂಥ ಕೆಲವು ವಸ್ತುಗಳವ ಅವ್ನು ನೀವು ಒದಗಿಸ್ತೀವಿ ಅಂದ್ರೆ ಇರ್ತೀವಿ ಅಂದ್ರೆ ಏನೇನು 10 ಬಾಟ್ಲಿ ವಿಸ್ಕಿ, 10 ತೊಲಿ ಚರಸ್ಸು, ಒಂದು 10 ತೊಲಿ ಗಾಂಜಾ, ಆಮೇಲೆ ಒಂದು 10-15 ಬಾಟ್ಲಿ ಇದು ವಿಸ್ಕಿ ಏನೋ ಇರ್ತಲ್ಲ ಅವು. ಇಷ್ಟೆಲ್ಲ ನೀವು ಒದಗಿಸ್ತೀವಿ ಅಂದ್ರೆ ಭಾಂಗು, ಚರಸ್ಸು, ಗಾಂಜಾ, ವಿಸ್ಕಿ ಅವರದ್ದು ಅದೇನು ಹೊಟ್ಟಿದ್ರು ಬರ್ತದೆ ತಗೋ ಅಂತ ತಿಳ್ಕೊಂಡು ಕೊಡ್ತೀವಿ ನಾವು ಅಂತ. ಆಯಿತು ಅಂತ ಒಂದು ಇದನ್ನು ತೋರಿಸಿದ್ರೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಒಂದು ಗುಹಾ ತೋರಿಸಿದ್ರು. ಒಳಗೆ ಹೋಗಿ ನೋಡಿದ್ರೆ ಅಗ್ದಿ ಸುಂದರವಾಗಿರ್ತಕ್ಕಂಥ ಪಲಂಗೆ ಏನು, ಅಲ್ಲಿ ಮುಂದೊಂದು ಟಿಪಾಯಿದ ಮೇಲೆ ಅವೆಲ್ಲ ತಯಾರಾಯಿತು. ಅಲ್ಲಿ ಅವು ಏನು ಬೇಡಿದ್ರು ಅವರೆಲ್ಲ ತಯಾರಾಯಿತು. ಆಶ್ಚರ್ಯ ಹೋದ್ರು, ಎಲ್ಲ ಇದು ಮಾಡಿದ್ರು, ತಮ್ಮ ಯಥಾ ಪ್ರಕಾರವಾಗಿ ತೊಗೊಂಡ್ರು. ಮಧ್ಯಾಹ್ನ 12:30 ತಾಟ್ ಬಂತು. ಬಂಗಾರ ತಾಟ್ನೊಳಗೆ ಬಂಗಾರ ವಾಟಗ, ಬಂಗಾರ ಬಟ್ಲ, ಬಂಗಾರ ತಂಬಿಗೆ, ಬಂಗಾರ ಥಾಲಿ, ಎಲ್ಲರೂ ಒಂದು ಚೂರು ಇಷ್ಟು ಬಂಗಾರ ಸಿಕ್ಕೂಡಲೇ ನಾವು ಏನು ಕುಣ್ದ ಬಂಗಾರ ಸಿಕ್ ಅರ್ಥಾತ್ ಅದನ್ನೆಲ್ಲ ಪಂಚ ಪಕ್ವಾನ್ ಊಟ ಮಾಡಿ ಅವ್ರನ್ನ ಕೇಳಿದ್ರು ಇವ್ನು ತಾಟ್ ತೊಳೆದು ಎಲ್ಲಿಡಬೇಕು, ಹೊಗಿ ಹತ್ತಲ ಗಂಗಾದಾಗ ಅಂತ. ಮತ್ತು ನಾಳೆ ಹೊಸ ಬರ್ತಾವೆ ಕಾಜಿ ಮಾಡಬೇಡ ಅಂತ ಹೇಳಿ. ತಾತ್ಪರ್ಯ ಏನು ಅಂದ್ರೆ ನಮ್ಗೆ ಏನು ಕಲ್ಪನಾ ಅದು ಅಂತೀನಿ. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಅರ್ಥಾತ್ ಭಗವಂತನದಾಗಲಿ ಭಗವಂತನ ಭಕ್ತರದಾಗಲಿ ಕ್ರಿಯಾಸಿದ್ಧಿ ಅನ್ನುವಂಥದ್ದೇನದನೋ ಅವ್ರದ್ದು ಉಪಕರಣಗಳನ್ನು ಅನುಸರಿಸಿಕೊಂಡದ ಏನ್ರಿ. ನಮಗೊಂದು ಏನಾದ್ರು ಒಂಚೂರು ಬಾಡಿ ಕಟ್ಟಬೇಕಾಗಿತ್ತು ಅಂದ್ರೆ ಇಟ್ಟಂಗೆ ಬರಬೇಕು, ಬರಬೇಕು, ಸಿಮೆಂಟ್ ಬರಬೇಕು, ಅದು ಬರಬೇಕು. ಒಂದಿಬ್ಬರದ್ದು ಅಡುಗೆ ಇಬ್ಬರು ಮನೆಗೆ ಬಂದ ಕೂಡಲೇ ಅಡುಗೆ ಮಾಡಬೇಕು ಅಂದ ಕೂಡಲೇ ಎಷ್ಟು ತಯಾರಿ, ಅದಿಲ್ಲಿ ಹೋಗ್ರೋ ಇಲ್ಲಿ ಕರಿಬೇವಿಲ್ಲ, ಕೊತ್ತಂಬರಿಲ್ಲ. ತಾತ್ಪರ್ಯ ಏನು ಅಂತಂದ್ರೆ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಆದ್ದರಿಂದ ಕ್ರಿಯಾಸಿದ್ಧಿ ಅನ್ನುವಂಥದ್ದೇನದ ಅಂತಂದ್ರೆ ಅವ್ರ ಸಂಕಲ್ಪದಲ್ಲಿದೆ, ಅವ್ರ ಭಾವನಾದಲ್ಲಿದೆ. ಮಹಾರಾಜರು ಹರ್ದಾದಲ್ಲಿದ್ದಾಗ ಒಂದು ದಿವಸ ಮಧ್ಯಾಹ್ನ ಮುಂಜಾನೆ 8:30-9 ಹೊಡೆದ ಹೆಣ್ಮಕ್ಳು ಬಂದು ಹೇಳಿದ್ರು ಇವತ್ತು ಪಲ್ಯ ಇಲ್ಲ. ಮಹಾರಾಜರು ಇಷ್ಟೊತ್ತಿನ ಮೇಲೆ ಹೇಳಿ ನಾನು ಏನು ಮಾಡಲಿ ಅಂತ ತಿಳ್ಕೊಂಡು ಅಷ್ಟೊತ್ತಿಗೆ ಒಬ್ಬ ಅಲ್ಲಿ ತೋಟಿಗೆ ಬಂದಿದ್ದ. ಅವ್ನ ತೋಟ ಇತ್ತು. ಮಹಾರಾಜರು ಏನಪ್ಪ ನಿನ್ನ ತೋಟದಾಗ ಏನದ ಅವಂದ ಬದ್ನಿಕಾಯಿ ಗಿಡ ಹಚ್ಚಿನ್ರಿ, ಅದು ಇನ್ನೂ ಈಗ ಹೂ ಬಿಡ್ಲಿಕ್ಕೆ ಹಚ್ಚಾವ, ಇನ್ನೂ ಕಾಯಿ ಆಗಿಲ್ಲ. ಮಹಾರಾಜಂದ್ರು ಗಿಡ ಅದ ಇಲ್ಲೋ, ಹೂ ಅವ ಇಲ್ಲೋ, ಕಾಯ್ದೇ ಇರ್ತಾವ ಅಂತ ನೋಡಿರ್ಲಿಕ್ಕಿಲ್ಲ. ನೋಡು ನಡಿ ಅಂತ ಒಂದು ದೊಡ್ಡದೊಂದು ಚೀಲ ತೊಗೊಂಡು ಹೋಗ್ಬೇಕು. ಮಹಾರಾಜ ನಡಕ್ಕೆ ನಿಂದಿರ್ಬೇಕು. ಸುತ್ತಲೂ ಹೊಣಿಕೆ ಆ ಗಿಡಗಳಿಗೆ ನೋಡು ಅಲ್ಲಿ 4 ಕಾಯಿ, ಈ ಗಿಡಗಳಿಗೆ ನೋಡು ಅಲ್ಲಿ ಒಂದು 4 ಕಾಯಿ, ಚೀಲ ತುಂಬಿ ಹೋಗ್ತದೆ. ಅರ್ಥಾತ್ ಏನು ಅಂತಂದ್ರೆ ಇದೆಲ್ಲ ಅವ್ರ ಹಿಂದಿರ್ತಕ್ಕಂಥದ್ದು ಏನಿರ್ತದೆ ದಿವ್ಯವಾಗಿರ್ತಕ್ಕಂಥ ಶಕ್ತಿಯ ಒಂದು ಸಂಬಂಧ ಅನ್ನುವಂಥದ್ದು. ಅರ್ಥಾತ್ ಭಗವಂತನವ್ರ ಆದಿವಿ ಅಂದ್ರೆ ಇದರೊಳಗೆ ಏನೂ ಆಶ್ಚರ್ಯ ಇಲ್ಲ. ಬದ್ನಿಕಾಯಕ್ಕೆ ಬ್ರಹ್ಮಾಂಡ ನಿರ್ಮಾಣ ಆಗ್ತದೆ, ಬದ್ನಿಕಾಯಿ ನಿರ್ಮಾಣ ಆಗೋದಾಗಿ.
ಅರ್ಥಾತ್ ಏನು ಅಂತ ರಾಮಕೃಷ್ಣ ಪರಮಹಂಸರು ಕ್ಯಾನ್ಸರ್ ಆಗಿ ಮಲ್ಕೊಂಡ ಕಲ್ಕತ್ತಾದಲ್ಲಿ ಒಂದು ದಿವಸ ಸಹಜವಾಗಿ ಅವ್ರಿಗೆ ಏನು ತಿನ್ಬೇಕು ಅನ್ನಿಸ್ತೀವಿ ಅಂತಂದ್ರೆ ಏನು ತಿನ್ಬೇಕು ಅನ್ನಿಸ್ತೀವಿ? ನೆಲ್ಲಿಕಾಯಿ ತಿನ್ನಬೇಕು ಅಂತ ಅನ್ನಿಸ್ತು. ಸಹಜವಾಗಿ ನೆಲ್ಲಿಕಾಯಿ ತಿನ್ನಬೇಕು ಅಂತ ಅನಿಸಿ ಅವರು ತಮ್ಮ ಶಿಷ್ಯರೆಲ್ಲರೂ ನಿಂತ್ಕೊಂಡಿದ್ರು. ಅವಾಗ ಅವರಂದ್ರು ನೆಲ್ಲಿಕಾಯಿ ತಿನ್ಬೇಕು ಅನಿಸ್ಲಿಕ್ಕತ್ತಪ್ಪ ಅಂದ ಕೂಡಲೇ ಎಲ್ಲ ಬಂದರು ಗುರುಗಳ ಈ ನೆಲ್ಲಿಕಾಯಿ ಸೀಸನ್ ಅಲ್ಲೀಗ ಸುಮ್ಮನೆ ಯಾವಾಗ ಏನಾದ್ರು ಅಪೇಕ್ಷೆ ಮಾಡಿದೆ ಎಲ್ಲಿ ತರಬೇಕು. ಆವಾಗಿನ ಕಾಲದಲ್ಲಿ ಇವಾಗ ಹಂಗೆ ಏನಾದ್ರು ಫ್ರಿಜ್ನಾಗ ಇಟ್ಟು 12 ತಿಂಗಳು ಸಪ್ಲೈ ಮಾಡೋ ವ್ಯವಸ್ಥೆ ಇದ್ದಿದ್ದಿಲ್ಲ ನೋಡ್ರಿ. ಅವಾಗ ಅವರಂದ್ರು ಏನ್ರಿ ಗುರುಗಳ ಈ ಸಿಗು ಸಂಭವ ಇಲ್ಲೀಗ, ಎಲ್ಲ ನೆಲ್ಲಿ ಗಿಡ ಬರಲಾಗ್ಬಿಟ್ಟ, ಪಾಪಲೆಲ್ಲ ಕಾಯಿ ಎಲ್ಲಿ ತರೋಣ. ಆವಾಗ ನಾಗ ಮಹಾಶಯರಿಗೆ ಏನು ಅನಿಸ್ತೀವಿ ಅಂತಂದ್ರೆ ಇವ್ರಿಗೆ ಮನುಷ್ಯನಾಗ ಬಂದದ ಅನ್ಬೇಕು ಎಲ್ಲರೂ ಇರ್ಲಿಕ್ಕೆ ಬೇಕು ಅಂತ ಅನಿಸ್ತು. ಇಲ್ಲ ಬರ್ಲಿಕ್ಕೆ ಶಕ್ಯನೇ ಇಲ್ಲ ಅಂತ ಮನುಷ್ಯನಾಗಿ ಆವಾಗ ನೆಲ್ಲಿಕಾಯಿ ತಿನ್ನಬೇಕು ಅಂತ ಬಂದದ ಅಂದ್ರೊಳಗೆ ನಿಶ್ಚಿತವಾಗಿ ಎಲ್ಲರೂ ನೆಲ್ಲಿಕಾಯಿ ಇರ್ಬೋದು ಅಂತ ಅನಿಸಿ ಹುಡ್ಕ್ಯಾಡ್ಕೋತ ಹೋದ್ರು. ಒಂದು ಗಿಡದಾಗ 6-8 ನೆಲ್ಲಿಕಾಯಿ ಇದ್ದು, ಗಿಡ ಬಂದು ಖರೆ ನೆಲ್ಲಿಕಾಯಿ ಅಷ್ಟ ಜೂತಾಡ್ಲಿಕ್ಕಿದ್ದು 6-8 ಕರ್ಕೊಂಡು ಬಂದು. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಕ್ರಿಯಾಸಿದ್ಧಿ ಸತ್ವೇ ಭಗವತಿ ಮಹತಾಂ ನೋಪಕರಣೆ, ಸಂಕಲ್ಪ ಮಾತ್ರದಿಂದ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡ್ತಕ್ಕಂಥ ಭಗವಂತ ಜಾತ ಸಖ ಹರಿ ತ್ಯಾವರಿ ವಿಶ್ವಕೃಪಾಕರಿ. ಯಾರ ಭಗವಂತನ ಸಖ, ಯಾರನ್ನ ಭಗವಂತ ಸ್ವೀಕಾರ ಮಾಡ್ತಾನೋ, ಯಾರನ್ನ ತಮ್ಮವನನ್ನಾಗಿ ಮಾಡ್ಕೋತಾನೋ, ಭಗವಂತ ಆಗಲಿ ಸದ್ಗುರುಗಳಾಗಲಿ ಸ್ವೀಕಾರ ಮಾಡಿ ಬೆನ್ನಿಗೆ ಒಪ್ಕೊಂಡ್ಬಿಟ್ರು ಅಂತಂದ್ರೆ ಅವ್ನಿಗೇನು ಕಡಿಮೆ ಅದು. ಆದ್ರೆ ನಾವು ಅವ್ನು ಬೆನ್ನಿ ಬೀಳುವಲ್ವಿ, ಇದು ನಮ್ಮದು ದುರ್ದಶ ಅದು. ಅವ ಅಂತಾನೆ ಏನು ಅಂತಂದ್ರೆ ನಾನು ನಿಮ್ಮನ್ನು ಬೆನ್ನಿಗೆ ಒಪ್ಕೋತೀನಿ ಬರಿಪಾ ಅಂತಂದ್ರು ಸಹಿತ ನಾವೇನು ಮಾಡುವಲ್ವಿ ಅಂದ್ರೆ ನಾವು ಅವ್ನ ಬೆನ್ನಿಗೆ ಬೀಳ್ಲಿಕ್ತಾ ಇಲ್ಲ. ನಾವೇನಂತೀವಿ ಭಗವಂತ ನಿನ್ನ ನಾವು ಬೆನ್ನಿಗೆ ಒಪ್ಕೋತೀವಿ ಬಾ ಅಂತೀವಿ. ಅರ್ಥಾತ್ ಏನಂದ್ರೆ ನಾವು ಭಗವಂತ ನಮ್ಮ ಮನ್ಯಾಗ ಭಗವಂತ ಬಂದಾನ್ರಿ, ನಾವು ಭಗವಂತನ ನಮ್ಮ ಮನ್ಯಾಗ ಮಹಾರಾಜರು ನಮ್ಮ ಮನ್ಯಾಗ ಇದ್ದಾರೆ, ನಮ್ಮ ಮನ್ಯಾಗ ಮಹಾರಾಜರು ಇದ್ದಾರೆ ಅಂತೀವಿ ಹೊರತು ಮಹಾರಾಜರ ಮನ್ಯಾಗ ನಾವಿದ್ದೀವಿ, ಮಹಾರಾಜರ ಬೆನ್ನಿ ನಾವು ಬಿದ್ದೀವಿ ಅಂತಲ್ಲ. ಮಹಾರಾಜರ ನಮ್ಮ ಬೆನ್ನಿ ಬಿದ್ದಾರೆ ಅಂತ ತಿಳ್ಕೊಂಡು ನಮ್ಮ ಮನ್ಯಾಗ ಮಹಾರಾಜರು ಇದ್ದಾರೆ, ನಾವು 2 ಹೊತ್ತು ಪೂಜೆ ಮಾಡ್ತೀವಿ ರೀ, ನೈವೇದ್ಯ ಮಾಡ್ತೀವಿ, ಮಹಾರಾಜರು ನಮ್ಮ ಮನ್ಯಾಗ ಇದ್ದಾರೆ ಅಂತ ತಿಳ್ಕೊಂಡು ಅನ್ನುವಂಥ ಭಾವ. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ಏನು ಹೇಳಿಕತ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತ ಏನು ಮಾಡಿದ ಅಂದ್ರೆ ತನ್ನ ಭಕ್ತನನ್ನು ಬೆನ್ನಿ ಹಾಕ್ಕೊಂಡ ಅಂತ ಜ್ಞಾನೇಶ್ವರ ಮಹಾರಾಜ ಎಷ್ಟರೇ ಮಾರ್ಮಿಕವಾಗಿ ಬರೀತಾರ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವ ಭಗವಂತ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಭಗವಂತ ಯಾವ ಭಕ್ತನನ್ನು ಬೆನ್ನಿ ಹಾಕೋತಾನೋ ಆ ಭಕ್ತನ ಜೀವನದಲ್ಲಿ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದು. ಮತ್ತು ಭಗವಂತನ ದಯಾರೆ ಅಂಥದ್ದದ, ಕರುಣಾರೆ ಅಂಥದ್ದದ. ಅರ್ಥಾತ್ ಅದಕ್ಕಿಂತಲೂ ಒಂದು ಹೆಜ್ಜೆ ಸದ್ಗುರುಗಳದ್ದು ಹೆಚ್ಚಿಂದದ. ಅರ್ಥಾತ್ ಭಗವಂತ ಸ್ವೀಕಾರ ಮಾಡಿದರೆ ಎಂಥವ್ರನ್ನು ಎಂಥ ಪರಿಸ್ಥಿತಿಗೂ ಸಂರಕ್ಷಣೆ ಮಾಡ್ತಾನೆ. ಭಗವಂತನು ದಯಾಸಾಗರಿದ್ದಾನೆ. ಭಗವಂತ ಏನಿದ್ದಾನ ಅಂತಂದ್ರೆ ಭಕ್ತ ಕೈವಾರಿ ಇದ್ದಾನೆ. ಭಕ್ತ ಅರ್ಥಾತ್ ಏನು ಅಂತಂದ್ರೆ ಭಕ್ತರ ದುಃಖಗಳನ್ನು ದೂರ ಮಾಡ್ತಕ್ಕಂಥವನಿದ್ದಾನೆ, ಅವ್ರ ಯೋಗಕ್ಷೇಮಗಳನ್ನು ನೋಡ್ತಕ್ಕಂಥವಿದ್ದಾನೆ. ಆದರೂ ಸಹಿತ ಮಾನವೀಯ ಭಾವನಾಗಳಿಂದ ಸ್ಪಂದಿಸ್ತಕ್ಕಂಥ ಸದ್ಗುರುಗಳ ಒಂದೇನು ಅಂತಂದ್ರೆ ಕಳಕಳಿ ಅನ್ನುವಂಥದ್ದೇನದನೋ, ಎಷ್ಟಂದ್ರೂ ತಂದೆಗಿಂತಲೂ ತಾಯಿ ಕಳಕಳಿ ಅನ್ನುವಂಥದ್ದು ಹೆಂಗೆ ಹೆಚ್ಚಿಗೆ ಇರ್ತದನೋ ಹಂಗೇನದ ಅಂತಂದ್ರೆ ಸದ್ಗುರು ಅನ್ನುವಂಥವ್ರು ಸ್ವೀಕಾರ ಮಾಡಿರೋದ್ರ ಭಗವಂತನೂ ಸಹಿತ ಅರ್ಜುನನ್ನು ಸದ್ಗುರು ಭಾವದಲ್ಲಿ ಸ್ವೀಕಾರ ಮಾಡಿರೋದ್ರಿಂದಾಗೇನೆ ಆದ್ದರಿಂದ ಶಿಷ್ಯಸ್ತೇಹಂ ಶಾಧಿಮಾನ್ ತ್ವಾಂ ಪ್ರಪನ್ನಂ ಅಂತ ತಿಳ್ಕೊಂಡು ಅರ್ಜುನ್ ಹೇಳಬೇಕಾಗಿ ಬಂತು. ನಾನಿನ್ನು ಶಿಷ್ಯ ಇದ್ದೀನಿ ಅಂತ ಹೇಳಿದ, ನಾನಿನ್ನು ಭಕ್ತ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿಲ್ಲ. ಶಿಷ್ಯಸ್ತೇಹಂ ಶಾಧಿಮಾನ್ ತ್ವಾಂ ಪ್ರಪನ್ನಂ, ನಾನಿನ್ನು ಶಿಷ್ಯ ಇದ್ದೀನಿ, ನನ್ನನ್ನು ನೀನೇನು ಮಾಡು ಅಂತಂದ್ರೆ ಶಾಧಿಮಾಂ, ನನ್ನನ್ನು ಸಂರಕ್ಷಣೆ ಮಾಡು, ನನಗೆ ಯೋಗ್ಯವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡು, ನನಗೆ ಉಪದೇಶ ಮಾಡು. ನಾನು ಯಾವ ರೀತಿ ನಡೆದ್ರೆ ಯಾವ ರೀತಿ ಆಚರಿಸಿದ್ರೆ ನನಗೆ ಹಿತ ಆಗ್ತದೆ ಅನ್ನುವಂಥದ್ದನ್ನು ನೀನೇನು ಮಾಡುವ ನನಗೆ ಉಪದೇಶ ಮಾಡು ಅನ್ನುವಂಥ ಭಾವವನ್ನು ವ್ಯಕ್ತ ಮಾಡಿರೋದೇ ಏನದನು. ಇದೊಂದು ಈ ಒಂದೇನಂದ್ರೆ ಭಗವದ್ಗೀತೆ ಈ ಒಂದು ಘಟ್ಟದಲ್ಲೇ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದೇನು ಅಂದ್ರೆ ಪ್ರಸಂಗ. 2 ಅತ್ಯಂತ ಏನವ ಅಂದ್ರೆ ಅತೀತಗಳ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ಪ್ರಸಂಗ ಏನದನು ಇದು ನಿಜವಾಗಿಯೂ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಈವರೆಗೂ ಇರ್ತಕ್ಕಂಥದ್ದು ಏನದ ಅಂತಂದ್ರೆ ಪ್ರಪಂಚ ಅಂತಿದ್ರೆ ಇದರ ಮುಂದಿಂದೆಲ್ಲ ಏನಾಗ್ತದೆ ಅಂದ್ರೆ ಪರಮಾರ್ಥ ಅನ್ನುವಂಥದ್ದು ಆಗ್ತದೆ. ಪ್ರಪಂಚದ ಒಂದು ಶೋಕಾಂತಿಕ ಏನದ ಅನ್ನೋದನ್ನ ಅರ್ಜುನ ಏನು ಮಾಡ್ತಾ ಇದ್ದಾನಂತಂದ್ರೆ ವಿವರಣೆ ಮಾಡ್ತಾರೆ. ಮುಂದಿನ ಪ್ರಸಂಗ ಏನದ ಅಂತಂದ್ರೆ ಅರ್ಥಾತ್ ಶೋಕಾಂತಿಕ, ಜೀವನದ ಶೋಕಾಂತಿಕ ಏನದ ಮೋಹ ಅನ್ನುವಂಥದ್ದು ಶೋಕ ಮೋಹಾಭ್ಯಾಂ ಅಭಿಭೂತ. ಶಂಕರಾಚಾರ್ಯ ಬರೀತಾರೆ ಶೋಕ ಮತ್ತು ಮೋಹಗಳಿಂದ ತುಂಬಿಕೊಂಡಿರ್ತಕ್ಕಂಥ ಅರ್ಜುನ ಈ ಪ್ರಕಾರವಾಗಿ ಏನಾದ ಅಂದ್ರೆ ಮೋಹಾವಿಷ್ಟ ಆದ. ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ಅಂತ ತಿಳ್ಕೊಂಡು ಶುರು ಮಾಡ್ತಾರೆ. ಈ ಸ್ವಜನರನ್ನು ನೋಡಿ ಸ್ವಜನ ಭಾವ ಬಂದ್ಬಿಡ್ತೆ ಅವನಿಗೆ. ಅರ್ಥಾತ್ ಇದರೊಳಗಿಂದ ಏನು ಶುರುವಾತಂದ್ರೆ ಶೋಕ ಶುರುವಾದ.
ಸ್ವಜನ ಭಾವ ಬಂದುಬಿಡ್ತು. ಅರ್ಥಾತ್ ಕರ್ತವ್ಯದ ಭಾವನಾ ಅನ್ನುವಂಥದ್ದು ದೂರಾಗಿ ಸ್ವಜನ ಭಾವ ಅನ್ನುವಂಥದ್ದು ಬಂದುಬಿಡ್ತು, ಮೋಹ ಅನ್ನುವಂಥದ್ದು ಆವರಿಸಿಬಿಡ್ತು. ಆದ್ದರಿಂದ ಏನಿದೆ ಅಂತಂದ್ರೆ ಈ ಪ್ರಕಾರವಾಗಿ ಅರ್ಥಾತ್ ಹೆಂಗೆ ಮೋಹದ ವಿಲಕ್ಷಣ ಸ್ವರೂಪ ಇರ್ತದೆ ಅನ್ನೋದನ್ನು ವಿವೇಕಾನಂದರು ತಮ್ಮ ಗ್ರಂಥಗಳಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಮೋಹ ಅನ್ನೋದು ಹೆಂಗಿರ್ತದೆ ಅನ್ನೋದನ್ನು ಕನಿಷ್ಠ ಏನಂದ್ರೆ ಒಂದು 10-12 ಉದಾಹರಣೆಗಳಿಂದ ಹೇಳಿದ್ದಾರೆ. ಅರ್ಥಾತ್ ಏನಾಗ್ತದೆ ಅಂತ ಮೋಹ ಎಷ್ಟು ಮಜಾ ಇರ್ತದೆ. ಈಗ ಪ್ರತ್ಯಕ್ಷವಾಗಿ ಏನಾಗಿರ್ತದೆ ಅಂದ್ರೆ ತೀರ್ಕೊಂಡಿರ್ತಾರೆ. ತೀರ್ಕೊಂಡಾಗ ವಸ್ತು ಸ್ಥಿತಿನ ಹಾದಿರ್ತದೆ. ಇನ್ನು ಪ್ರಾಣ ಹೋದ ಬಳಿಕ ಆ ದೇಹದ ಏನು ಉಳಿತದೆ, ಆಮೇಲೆ ದೇಹದ ಮುಂದಿನ ಅವಸ್ಥಾ ಏನು ಅಂದ್ರೆ ಅದು ಭಸ್ಮ ಆಗೋದು, ಮಣ್ಣಾಗೋದು, ಅದ್ರ ಮುಂದಿನ ಅವಸ್ಥಾ ಅಂತ ಎಲ್ಲರಿಗೂ ಗೊತ್ತಿರ್ತಾಕಿನೂ ಆ ಸುಸುಲ ಆ ದೇಹವನ್ನು ನಾವು ಕೊಡಂಗಿಲ್ಲ ಅಂತ ಜಗ್ಗಾಡೋದು, ತೊಗೊಂಡು ಹೋಗಬೇಡ್ರಿ ಅಂತ ಅಳ್ಳೋದು, ಕರೆಯೋದು, ಇದೆಲ್ಲ ಮೋಹದ ಲಕ್ಷಣನ ಅಲ್ಲೇನು. ಅರ್ಥಾತ್ ಅದ್ರ ವಿಷಯದಲ್ಲಿ ಮೋಹ ಅಂತಂದ್ರೆ ಏನು ಅಂತಂದ್ರೆ ಅಜ್ಞಾನಜನ್ಯವಾಗಿರ್ತಕ್ಕಂಥ ಆಸಕ್ತಿ, ಅಜ್ಞಾನದಿಂದ ಉಂಟಾಗಿರ್ತಕ್ಕಂಥ ಆಸಕ್ತಿ. ಅದ್ರ ವಿಷಯದಲ್ಲೇ ವಸ್ತುಸ್ಥಿತಿಯನ್ನು ಬಿಟ್ಟು ನಾವು ಅದ್ರ ವಿಷಯದಲ್ಲಿ ತೋರಿಸ್ತಕ್ಕಂಥ ಆಸಕ್ತಿಗೆ ಏನಂತಾರೆ ಅಂತಂದ್ರೆ ಅದ್ರ ಬಗ್ಗೆ ಇರತಕ್ಕಂಥ ತಪ್ಪು ಕಲ್ಪನೆಯಿಂದ ಉಂಟಾಗಿರ್ತಕ್ಕಂಥ ಆಸಕ್ತಿಗೆ ಮೋಹ ಅಂತ. ಈ ಪ್ರಕಾರವಾಗಿರ್ತಕ್ಕಂಥ ಮೋಹದ ಭಾವ ಅನ್ನುವಂಥದ್ದು ಅರ್ಜುನ ಅಂತಃಕರಣದೊಳಗೆ ಏನು ಜಾಗೃತ ಆಯಿತು, ಆವಾಗನ ಭಗವಂತಿಗೆ ಏನು ಮಾಡಬೇಕಾಗಿ ಬಂತು ಅಂದ್ರೆ ಆ ಮೋಹ ನಿವಾರಣೆ ಆಗಲು ಹೊರತು ಇವು ಮನುಷ್ಯ ಆಗಂಗಿಲ್ಲ ಅನ್ನೋದು ಗೊತ್ತಾಯ್ತು. ಅರ್ಥಾತ್ ಇವ್ರು ಮೋಹ ನಿವಾರಣೆ ಆಗದ ಹೊರತು ಏನಾಗುದಿಲ್ಲ ಅಂದ್ರೆ ಅರ್ಜುನ ಮನುಷ್ಯ ಆಗಲಿಕ್ಕೆ ಶಕ್ಯ ಇಲ್ಲ, ನೀವು ಮುಗಿದು ಹೊತ್ತು ಮೋಹ ಅನ್ನುವಂಥದ್ದು ಇಷ್ಟು ವಿಲಕ್ಷಣವಾಗಿರ್ತಕ್ಕಂಥ ಮನೋ ದೌರ್ಬಲ್ಯದಲ್ಲ, ಆ ಮೋಹ ನಿರ್ಮಾಣ ಆತು ಅಂತಃಕರಣಗಳು ಮನುಷ್ಯ ವಿಕಲ ಆಗಿಬಿಡ್ತಾರೆ. ಅರ್ಥಾತ್ ಏನಾಗ್ತದೆ ಅಂದ್ರೆ ಅತ್ಯಂತ ವಿಕಲ ಆಗಿರ್ತಕ್ಕಂಥ ಕೈಕಾಲೆಲ್ಲ ಲಳಬಳ ಅಲ್ಲಿ ಹತ್ಬಿಡ್ತಾವೆ. ಎಂಥೆಂಥ ಬೇಕಾಂತ ಪೈಲ್ವಾನ್ರು ಇರ್ಕೋವಲ್ರಾಕ ಮೋಹ ವಿಕಲರಾದ್ರು ಅಂದ್ರೆ ಮೋಹಾವಿಷ್ಟ ಆದ್ರು ಅಂದ್ರೆ ಅಂಗಾಂಗಗಳೆಲ್ಲ ವಿಕಲ ಆಗಿಬಿಡ್ತಾವೆ. ಆದ್ರಿಂದ ಅರ್ಜುನ ಅಂತಾನೇನು ಅಂದ್ರೆ ಅರ್ಜುನನ ವರ್ಣನೆ ಎಂಥ ವಿಲಕ್ಷಣದ ಅಂತಂದ್ರೆ ದೃಷ್ಟವೇಮಂ ಸ್ವಜನಂ ಕೃಷ್ಣ ಯುತ್ಸುಂ ಸಮುಪಸ್ಥಿತಂ. ಮೋಹದ ಲಕ್ಷಣ ಮುಂದೆ ಹೇಳ್ತಾನೆ, ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ನನ್ನ ಮೈಯೆಲ್ಲ ಉರ್ದಂಗ ಆಲಿಖತ್ತದ, ಮುಖ ಒಣಗಿದಂಗ ಆಲಿಖತ್ತದ, ಮುಖಂಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ. ಮೈಯೆಲ್ಲ ರೋಮಾಂಚನ ಆಗ್ತದ, ನಡಲ್ಖತ್ತದ, ಕಂಪನ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತ. ನನ್ನ ಸಾಧನ ಸಾಮಗ್ರಿಗಳೆಲ್ಲ ಬಿದ್ದು ಹೋಗ್ಲಿಕ್ಕತ್ಯಾವ. ನಾವೊಂದು ಉದಾಹರಣೆ ನೋಡಿದ್ವಿ. ಒಬ್ಬರು ಮಕ್ಕಳು ತೀರ್ಕೊಂಡಿದ್ರು, ಇಬ್ಬರು. ಒಬ್ಬ ಬಾವಿ ಬಿದ್ದು ಸತ್ತಿದ್ದ, ನೀರಿನಾಗ ಮುಳುಗಿ ಸತ್ತಿದ್ದ. ಅವ ಸತ್ತದ್ರಿಂದ ಮಾನಸಿಕ ಮಾಡ್ಕೊಂಡು ಇನ್ನೊಂದು ಹುಡುಗ ವಿಷ ತಗೊಂಡು ಸತ್ತಿದ್ದ. ಇಬ್ಬರು ಗಂಡಸ ಮಕ್ಕಳು. ಅವ್ರ ಮನೆಗೆ ಹೋಗಿದ್ದೆ ನಾನು. ಆದ್ರೆ ಆ ಮನುಷ್ಯ ವರ್ಷಾನುಗಟ್ಲೆ ಎಷ್ಟು ಮೋಹಾವಿಷ್ಟ ಆಗಿದ್ರು ಅಂತಂದ್ರೆ ಆ 2 ಹುಡುಗರು ಫೋಟೋ ಮುಂದಿಟ್ಕೊಳ್ಳೋದು, ಮುಂಜಾನೆ ಸಂಚಾರಕ್ಕೆ ತಗೋತ ಕೊಡೋದು. ನೌಕರಿ ಮಾಡ್ತಿದ್ರು ಬೆಳಗಾವದಲ್ಲಿ, ಅವ್ರು ಇಂಜಿನಿಯರ್ ಆಗಿದ್ರು KEB ಒಳಗೆ. ಆದ್ರೆ ಶನಿವಾರದ ಸಂಧಿನಾಗ ಧಾರವಾಡಕ್ಕೆ ಬಂದರು ಅಂದ್ರೆ ಸೋಮವಾರ ಮುಂಜಾನೆ ತನಕನೂ ಪಲಂಗದ ಮೇಲಿಂದ ಹೇಳ್ತಿದ್ದಿಲ್ಲ. ಆ ಹುಡುಗರು ಫೋಟೋ ಇಟ್ಕೊಳ್ಳೋದು, ಬರೇ ಅತಗೋತ ಕೂಡೋದು, ಅಥವಾ ಮನ್ಯಾಗ ಒಬ್ಬರ ಜೊತೆ ಮಾತಿಲ್ಲ, ಕಥೆ ಇಲ್ಲ. ಕೊನೆಗೆ ಅವ್ರು ಹೆಂಟು ಬಂದು ನಮಗೆ ಹೇಳಿದರು, ಹಿಂಗೆ ನೋಡ್ರಿ ನಮ್ಮ ಮನೆಯವ್ರ ಪರಿಸ್ಥಿತಿ ಆಗಿದೆ. ಕೊನೆ ನಾವು ಮನೆಗೆ ಕರ್ಕೊಂಡು ಹೋದ್ರು, ಹೋಗಿ ಅವ್ರಿಗೆ ಹೇಳಿದ್ವಿ ಮುಂಚೆ ಫೋಟೋ ತೆಗೀರಿ ಅಂತ ಹೇಳಿ, ಮತ್ತೆಲ್ಲರೂ ಒಳಗೆ ಹಾಕ್ರಿ, ಮುಂದೆ ಕೂತ್ಕೊಂಡು ಅತಗೋತ ಕೂಡೋದ್ರಿಂದ ಏನು ಜೀವನ ನಿರ್ಮಾಣ ಆಗೋದಿಲ್ಲ. ಅರ್ಥಾತ್ ಅದರೊಳಗಿಂದ ನೀವು ಜೀವನ ಹಾನಿ ಹಾಕೋತ ಹೋಗ್ತದೆ. ಡಾಕ್ಟರ್ ಏನು ಅಂದ್ರೆ ಅದು ಮೋಹ. ಆ ಮೋಹ ಅನ್ನುವಂಥದ್ದು ಆವರಿಸ್ತೀವಿ ಅಂತಂದ್ರೆ ಜೀವನದ ಎಲ್ಲ ಪ್ರಕಾರವಾಗಿರ್ತಕ್ಕಂಥ ಧೈರ್ಯ, ಬಲ, ಪರಾಕ್ರಮ ಅನ್ನುವಂಥದ್ದು, ವಿವೇಕ, ಜ್ಞಾನ ಎಲ್ಲ ಕಳ್ಕೊಂಡು ನಾವೇನಾಗ್ತೀವಿ ನೋಡ್ತೀವಲ್ಲ, ನಾವು ಎಷ್ಟೇ ದೈನ್ಯಪಣ ಬರ್ತದ ಅಂತ ತಿಳ್ಕೊಂಡು ಕೇಳಿ ವಿಷಯ ನಿಮಲ ದೈನ್ಯ ದೀನ ಕೇಲೆ ಭಾರಿ. ವಿಷಯಗಳು, ಪ್ರಪಂಚದ ವಿಷಯಗಳಲ್ಲಿ ಆಸಕ್ತರಾಗಿರ್ತಕ್ಕಂಥವ್ರು ಆದ್ವಿ ಅಂದ್ರೆ ನಮ್ಮನ್ನು ನಾವು ಎಷ್ಟೇ ದೀನ ಪಡಿಸ್ತಾವ ಅಂತಂದ್ರೆ ಒಂದು ಕ್ಷುಲ್ಲಕ ವಿಚಾರ ಹೇಳ್ತಾರೆ. ಒಬ್ಬ ನಾಶಿ ಪುಡಿ ಸೇರ್ತಿದ್ದ, ನಾಶಿ ಪುಡಿ ಮುಗಿದು ಭಾವತ್ತಾಗಿತ್ತು. ಚಡಪಡಿಕೆ ಅಂದ್ರೆ ಹೇಳ್ತೇನೆ, ಅದ್ರಿಗೆ ಹೆಂಗೆ ಆಗ್ತದೆ. ಈ ತಂಬಾಕು ತಿನ್ನೋರಿಗೆ, ನಾಶಿ ಪುಡಿ ಸೇದವ್ರಿಗೆ ಒಂದು ತಾಸು ಆದ್ರೆ ತಡ್ಕೊಳಿಕ್ಕೆ ಅವ್ರು. ನಾವು ಸಣ್ಣವರಿದ್ದಾಗ ನಮ್ಮ ಊರಾಗೊಬ್ಬರು ಅನಂತಚಾರಿ ಅಂತಿದ್ರು. ನಮ್ಮ ಮನೆಗೆ ಅವ್ರು ಶ್ರಾದ್ದ ಪಕ್ಷ ಮಾಡಿಸ್ಲಿಕ್ಕೆ ಬರಬೇಕು. ಹೆಂಗನೇ ಒಂದು ತಾಸು ಕಳೆದ ಕೂಡಲೇ ಅವ್ರು ಚುಟ್ಟ ಸೇರ್ತಿದ್ರು. ಹೊರಗೆ ಬಂದವರು ಚುಟ್ಟ ಕೊಡ್ರಿ ಅವ್ರೊಬ್ರು ಅಲ್ರಿ, ಅದ್ರ ಮೇಲೆ ಧಾರ ತೆಗೆದುಕೊಡ್ರಿ ಅಂತ ಮಡಿಲೇ ಬರ್ತಾರೆ. ಅದ್ರ ಮೇಲೆ ಧಾರ ಬಿಚ್ಚಿದ್ರೆ ಮಡಿಲೇ ಬರ್ತಾರೆ. ಒಂದು ಚುರುಕಿ ಹೊಡೆದವ್ರೆ ಮತ್ತೆ ಒಳಗೆ ಊಟಕ್ಕೆ ಹೋಗವ್ರು. ಹಂಗೆ ಏನದ ಅಂತಂದ್ರೆ ಇದು ಮುಗಿದೇ, ಅದು ನಾಶಿ ಪುಡಿ ಮುಗಿದು 2-3 ತಾಸು ಆಗಿದೆ. ಚಡಪಡಿಕೆ ಆಗಿತ್ತು. ತರಬೇಕು, ಪ್ಯಾಟ್ಯಾಗೆ ಹೋಗಿ ತರಬೇಕಂತ ಹೊಂಟ ಎದುರಿಗಿಂದ ಒಬ್ಬವ ನಾಶಿ ಪುಡಿ ಸೇದ್ಕೋತ ಬರ್ಲಿಕ್ಕಂತ ಅವು ಭಾಳ ತಲೆ ತ್ರಾಸ ಆಗ್ತದೆ. ಎದುರಿಗಿನ ಒಬ್ಬವ ನಾಶಿ ಪುಡಿ ಸೇದ್ಕೋತ ಬರೋದನ್ನು ನೋಡಿ ಬಹಳ ತಲೆ ತ್ರಾಸಾಗಿ ಎದುರಿಗೆ ಹೋಗಿ ನಮಗೂ ಸ್ವಲ್ಪ ಕೊಡಪ್ಪ ಅಂತ. ದಾನದೊಳಗೆ ಒಂದೇ ದಾನ ಎಂಥದ್ದದ ಅಂದ್ರೆ ಉಳಿದು ಎಲ್ಲ ದಾನದಲ್ಲಿ ದಾನವನ್ನು ಸ್ವೀಕಾರ ಮಾಡ್ತಕ್ಕಂಥವ್ರು ಕೆಳಗೆ ಕೈ ಮಾಡಬೇಕಾಗ್ತದೆ. ದಾನ ಕೊಡ್ರಿ ಅಂತ. ಆ ನಾಶಿ ಪುಡಿ ದಾನ ಒಂದು ಹೆಂಗಿದೆ ಅಂದ್ರೆ ಮ್ಯಾಲಿನಿಂದ ತಗೋಬೇಕು. ಕೊಡಾವ್ ಹಿಂಗೆ ಕೆಳಗಿಂದ ಕೊಡ್ಬೇಕಂತ ಕೊಡಾವ್ ಮ್ಯಾಲಿಂದ ಲಕ್ಷಣ ದಾನದ. ಅಷ್ಟೊತ್ತಿಗೆ ಎದುರಿಗೆ ನಾವು ಬಂದು ಹಿಂಗೆ ಸೇರ್ಕೋತ ಬಂದ ಕೂಡಲೇ ನಮಗೂ ಸ್ವಲ್ಪ ಕೊಡ್ರಿ, ಇಲ್ರಿ ಇದಕ್ಕೆ ಕಡಿದಂತ ಸೇದ್ಬಿಟ್ಟು ತಡ್ಕೊಳಿಕ್ಕೆ ಆಗೋಲ್ತೀವಿ. ಏನು ಸಿಟ್ಟು ಬಂತು ಅಂದ್ರೆ ಬರೀ ಮುಂದೆ ಕೂತದ.
ಅವ್ನು ಯಾವುದು ಅವ್ನು ಮೂಗಿ ತನ್ನ ಮೂಗು ಹಚ್ಚಿ ಮಾಡಿದ. ತಾತ್ಪರ್ಯ ಏನು ಅಂತಂದ್ರೆ ಹಿಂಗೇನದ ಅಂದ್ರೆ ಮೋಹ ಅನ್ನುವಂಥದ್ದು ಏನದ ಅಂದ್ರೆ ಹಿಂಗೆ ಆವರಿಸಿಬಿಡ್ತದೆ. ಎಷ್ಟರೇ ಮೋಹದ ಪ್ರಸಂಗಗಳನ್ನು ನಾವು ಜೀವನದಾಗ ನೋಡ್ತೀವಿ ಅಂತಂದ್ರೆ ಎಲ್ಲಿ ನೋಡಿದಲ್ಲಿ ಮೋಹ. ಆತಂದ್ರೆ ಹೇಳ್ತಾ ಗಾಂಡೀವಂ ಸಂಸತೆ ಹಸ್ತ ತ್ವಚ್ಚೈವ ಪರಿದಕ್ಷ್ಯತೆ ನ ಚ ಶಕ್ನೋಮ್ಯವಸ್ಥಾತು ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ಅರ್ಥಾರ್ಥ ನಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖ. ಮನ್ಯಾಗ ಯಾಕೆ ಹೇಳಿಲ್ಲ ಹಿಂಗ ಅಂತ ಗುಡಿಸಲ ಕೂತ ಹೇಳ್ಬೇಕಾಯ್ತು. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿನ್ನೋ ರಾಜ್ಯೇನ ಗೋವಿಂದ. ಅಲ್ಲಿ ಏನು ಮಾಡಿದೆ, ರಾಜ್ಯ ಪಡ್ಕೊಂಡ ತೀರ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಬಂದು ಇಲ್ಲೇನಲ್ಲಿ ಖತ್ತಿ ಅಂತಂದ್ರೆ ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ ಏಷಾಮರ್ಥೆ ಕಾಂಕ್ಷಿತನ್ನೋ ರಾಜ್ಯಂ ಭೋಗ ಸುಖಾನಿಚ ತೈಮೇ ಅವಸ್ಥಿತ ಯುದ್ಧೆ ಪ್ರಾಣಾವಸ್ಥಕ್ವ ಧನಾನಿಚ ಅಂತ ತಿಳ್ಕೊಂಡು ಏನು ಹೇಳಿ ಖತ್ಯಾನು. ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಭೂಮಿಕಾ ಅದ. ಈ ಭೂಮಿಕಾದೊಳಗಿಂದ ಜೀವನ ನಿರ್ಮಾಣ ಆಗ್ತದೆ. ಈ ಭೂಮಿಕಾದೊಳಗಿಂದ ತತ್ವಜ್ಞಾನ ಅನ್ನುವಂಥದ್ದು ಪ್ರಕಟ ಆಗ್ತದೆ. ಆದ್ರಿಂದ ಭಗವಂತ ಏನು ಮಾಡಿದ ಅಂತಂದ್ರೆ ಈ ಒಂದು ಭೂಮಿಕಾದಲ್ಲಿ ಅವನನ್ನು ಮುಂಚೆ ಹಾಕಿ ಆಮೇಲೆ ಆ ಭೂಮಿಕಾದಿಂದ ಹೆಂಗೆ ಎತ್ತಬೇಕು ಅನ್ನೋದಕ್ಕೆ ಉಪಾಯವನ್ನು ಹೇಳಿದ. ಹೆಂಗೆ ಎತ್ತಬೇಕು ಅನ್ನೋದಕ್ಕೆ ಬೇರೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಏನಿಲ್ಲ ಅಂದ್ರೆ ಪರಿಸ್ಥಿತಿಯಿಂದ ನಿರ್ಮಾಣವಾಗ್ತಾ ಸುಧಾರಣೆ. ಅರ್ಥಾತ್ ಅದರೊಳಗಿಂದ ಮ್ಯಾಲೆ ಕೇಳಲಿಕ್ಕೆ ಶಕ್ಕಿಲ್ಲ, ಮತ್ತು ಅದರಿಂದನೂ ಮ್ಯಾಲೆ ಕೇಳಲಿಕ್ಕೆ ಶಕ್ಕಿಲ್ಲ. ಒಂದೇ ಒಂದು ಅದಕ್ಕೆ ಉಪಾಯ ಏನು ಅಂದ್ರೆ ಆತ್ಮಜ್ಞಾನವನ್ನು ಉಪದೇಶ ಮಾಡೋದು ಒಂದೇ ಒಂದು ಉಪಾಯ ಅಂತ ತಿಳ್ಕೊಂಡು ಭಗವಂತ ಏನು ಮಾಡಿದ ಅಂತಂದ್ರೆ ಆತ್ಮಜ್ಞಾನ ಉಪದೇಶ ಮಾಡಿದ ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದೇನು ಅಂದ್ರೆ ಭಗವಂತ ಏನು ಮಾಡಿದ ಅಂದ್ರೆ ಭಕ್ತನನ್ನು ಹಿಂದೆ ಹಾಕ್ಕೊಂಡ, ಭಕ್ತನನ್ನು ಸ್ವೀಕಾರ ಮಾಡಿದ, ಭಕ್ತನನ್ನು ಸಂರಕ್ಷಣೆ ಜವಾಬ್ದಾರಿ ತಗೊಂಡ. ಅರ್ಥಾತ್ ಏನು ಅಂದ್ರೆ ರಥದಲ್ಲೇ ಕೂತ್ಕೊಂಡು ಬರ್ಲಿಕ್ಕೆ ಹತ್ತಿದ್ದಾರೆ ಇಬ್ಬರು. ಸುಂದರವಾಗಿರ್ತಕ್ಕಂಥ ರಥ. ಕುದುರೆ ಹೆಂಗಿತ್ತು ಅನ್ನೋದನ್ನು ನಾನು ಇನ್ನು ಹೇಳಿದ್ದೀನಿ. ವಿಠಲನ್ನು ಕುದುರೆ ಅಲ್ಲ ಇದಿಲ್ಲ. ಕುದುರೆ ಹೆಂಗಿತ್ತು ಅಂದ್ರೆ ಅಗ್ದಿ ಮಸ್ತ್ ಕುದುರೆ ಆಗಿರ್ತಕ್ಕಂಥವುಗಳು. ಖರೆ ಅಂದ್ರೆ ಪ್ರಾಣಿ ವರ್ಗದಲ್ಲಿ ಪ್ರಾಣಿ ಅಂತ ತಿಳ್ಕೊಂಡು ಎಷ್ಟವನು, ಅರ್ಥಾತ್ ಸಸ್ತನಿ ಪ್ರಾಣಿಗಳು ಅಂತ ಎಷ್ಟವನು. ಅದ್ರೊಳಗೆ ಕುದುರೆ ಒಂದೇ ಒಂದು ಪ್ರಾಣಿ ಅಂತ ಆಗ್ತದಲ್ಲ ಅದು ಖರೆ ಗಂಡದು. ಉಳಿದೆಲ್ಲ ಗಂಡಿನ ರೂಪದಲ್ಲಿ ಹೆಣ್ಣಿದ್ದಂಗೆ ನಾವು. ಯಾಕಂದ್ರೆ ಕುದುರೆಗೆ ಒಂದಕ್ಕೆ ಮಲಿ ಇರಂಗಿಲ್ಲ. ಉಳಿದು ಎಲ್ಲ ಗಂಡು ಪ್ರಾಣಿಗಳಿಗೂ ಮಲಿ ಇರ್ತಾವೆ. ಎತ್ತಿಗೆ ಮಲಿ ಇರ್ತಾವೆ, ಕೋಣಕ್ಕೆ ಮಲಿ ಇರ್ತಾವೆ, ಆನೆಗೆ ಮಲಿ ಇರ್ತಾವೆ, ಗಂಡು ಪ್ರಾಣಿಗಳಿಗೂ ಸಹಿತ ಮಲಿ ಇರ್ತಾವೆ. ಆ ಕುದುರೆ ಒಂದೇ ಒಂದು ಪ್ರಾಣಿ ಅಂತ ಆಗ್ತದಲ್ಲ ಅದಕ್ಕೆ ಗಂಡು ಕುದುರೆಗೆ ಮಲಿ ಇರಂಗಿಲ್ಲ. ಆದ್ದರಿಂದ ಸಂಪೂರ್ಣ ಗಂಡು ಅದು ಒಂದೇ ಅಂತ ಪರಿಪೂರ್ಣ 100ಕ್ಕೆ 100ರಷ್ಟು ಗಂಡು ಪ್ರಾಣಿ ಯಾವುದು ಅಂದ್ರೆ ಕುದುರೆ ಒಂದೇ ಅಂತ ಹೇಳ್ದ ಇರ್ಕೊಳ್ದ. ಆದ್ದರಿಂದ ಕುದುರೆದ ಒಂದು ವೈಶಿಷ್ಟ್ಯನೇ ಬೇರೆ ಇದೆ. ಕುದುರೆ ಆಮೇಲೆ ಕುದುರೆದು ಇನ್ನೊಂದು ವೈಶಿಷ್ಟ್ಯ, ಕುದುರೆ ಯೋಗಿ ಇದ್ದಂಗೆ ಅದು ಮಲ್ಕೊಳ್ಳೋದಿಲ್ಲ. ಅದು ನಮ್ಮೆಲ್ಲ ಕುದುರೆ ಮಲ್ಕೋತಾ ಬಿಡ್ರಿ ಇವು ಆದ್ರೆ ಖರೇ ಏನು ಜಾತಿ ಕುದುರೆ ಏನಿರ್ತದನು ಅದು ಮಲ್ಕೊಳ್ಳಂಗೆ ಇಲ್ಲ. ಬರೀ ಒಂದು ಕಾಲು ಮ್ಯಾಲ ಕೆತ್ತಿ ವಿಶ್ರಾಂತಿ ತಗೋತದ. ಆ ಕಾಲು ನುಡಿಸ್ಲಿಕ್ಕೆ ಇದು ಆದ ಕೂಡಲೇ ಮತ್ತೊಂದು ಕಾಲು ನುಡಿಸ್ಕೊಳ್ಳಿ ಅದನ್ನು ಎತ್ತದ. ಒಟ್ಟು ಯಾವುದಾದ್ರು ಒಂದು ಕಾಲು ಎತ್ತಿ ಹಿಡ್ಕೊಂಡು ಅದೇನು ಮಾಡ್ತದೆ, ನಿಂತಲ್ಲೇ ನಿದ್ದೆ ಮಾಡ್ತದೆ. ಕುದುರೆ ಮಲ್ಕೊಂತೀವಿ ಅಂದ್ರೆ ತಿಳ್ಕೊಂಬಿಡೋಕ್ಕಿದೆ ಏನು ಜಾತಿ ಕುದುರೆ ಅಲ್ಲ ಅಂತ. ಹಂಗೆ ಏನದ ಅಂದ್ರೆ ಕುದುರೆ ಅನ್ನುವಂಥದ್ದು ಏನದ ಮತ್ತೊಂದು ಆ ಮಾಲಕನ ಮೇಲೆ ಎಷ್ಟರೇ ಅದಕ್ಕೆ ಪ್ರೇಮ ಇರ್ತದೆ ಅಂದ್ರೆ ತನ್ನ ಪ್ರಾಣ ಹೋದ್ರೂ ಅಡ್ಡಿ ಇಲ್ಲ, ಮಾಲಕನನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು. ಚೇತಕ ಕುದುರೆ ರಾಣಾ ಪ್ರತಾಪ್ ಸಿಂಹವನ್ನು ತಗೊಂಡು ಒಂದು 100 ಮೈಲ್ ಓಡ್ತಂತೆ. ಲಕ್ಷ್ಮೀಬಾಯಿ ಕುದುರೆ ಆ ಮ್ಯಾಲಿಂದ ಜಿಗಿದದ್ದು ನೋಡಿ ನಮ್ಗೆ ಆಶ್ಚರ್ಯ. ಝಾನ್ಸಿ ಒಳಗೆ ವಾಲ್ನೇರ್ದಾಗ ಮ್ಯಾಲಿಂದ ಜಿಗಿದದ್ದು ಝಾನ್ಸಿ ಒಳಗೆ ವಾಲ್ನೇರ್ದಾಗ ಸಮಾಧಿ ಆದಾಗಿ ಝಾನ್ಸಿ ಒಳಗೆ ನಾವು ನೋಡಿದ್ವಿ. ಕೋಟೆ ಮ್ಯಾಲಿಂದ ಜಿಗಿದದ್ದು ನೋಡಿ ಒಂದು 30 ಫೂಟ್ ಎತ್ತರ ಮೇಲೆ ಕುದುರೆ ಕೆಳಗೆ ಜಿಗಿದದ್ದು. ಅರ್ಥಾತ್ ಬೆನ್ನ ಮೇಲೆ ಕೂತಿರೋ ಮಾಲಕನನ್ನು ಅದರೊಳಗೆ ಯುದ್ಧದೊಳಗೆ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಕಲ್ಪನಾ ಅದಕ್ಕೆ ಎಷ್ಟರೇ ಗಾಢವಾಗಿರ್ತದೆ ಅಂತಂದ್ರೆ ಇಟ್ಕೊಳ್ತಾ. ಈ ಪ್ರಕಾರವಾಗಿರ್ತಕ್ಕಂಥ ಸುಂದರವಾಗಿರೋ 4 ಕುದುರೆಗಳನ್ನು ಹೂಡಿರ್ತಕ್ಕಂಥ ರಥದಲ್ಲೇ ಭಗವಂತ ಏನು ಮಾಡಿದ ಅಂದ್ರೆ ಅರ್ಜುನನ್ನು ಹಿಂದೆ ಹಾಕ್ಕೊಂಡು ಬರ್ಲಿಕ್ಕೆ ಹತ್ತಾನ. ಈ ಕಲ್ಪನಾ ಎಷ್ಟು ಸುಂದರ ಅದ. ಇದರೊಳಗಿಂದ ಏನು ಭಾವ ನಿರ್ಮಾಣ ಆಗ್ತದೆ ಅಂತಂದ್ರೆ ಭಗವಂತ ಅರ್ಜುನನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ವಿಷಯದಲ್ಲಿ ಎಷ್ಟರೇ ಜವಾಬ್ದಾರಿ ತಗೊಂಡಿದ್ದ ಅಂತ ಅನಿಸ್ತದೆ. ಅರ್ಥಾತ್ ಏನು ಯುದ್ಧ ಅಂದ್ರೆ ಏನು, ಅದೇನು ಹೂಮಾಲಿ ಹಾಕುವ ಪ್ರಸಂಗ ಏನ್ರಿ, ಹೂವಿನ ಹಾರ ಹಾಕುವ ಪ್ರಸಂಗ, ಫೋಟೋ ತಕ್ಕೊಳ್ಳೋ ಪ್ರಸಂಗ, ನಾವು ಮುಂದಿರ್ಬೇಕು ಅನ್ನುವಂಥದ್ದೇನು, ಯುದ್ಧದಾಗ ಮುಂದೆ ಹೋಗೋದು ಅನ್ನುವಂಥದ್ದೇನು ಸಾಮಾನ್ಯ ವಿಷಯ ಏನ್ರಿ. ಭೀಷ್ಮ ಮತ್ತು ದ್ರೋಣ ಇವರಿಬ್ಬರ ಕೃಷ್ಣನ ಮೇಲೆ ಬಾಣ ಬೀಳ್ದಂಗೆ ಮಾಡ್ತಿದ್ರು. ಆ ಕುರುಕ್ಷೇತ್ರದ ಯುದ್ಧದಲ್ಲೇ ಭೀಷ್ಮ ಮತ್ತು ದ್ರೋಣಾಚಾರ್ಯರು ಮತ್ತು ಭೀಷ್ಮಾಚಾರ್ಯ ಇಬ್ಬರ ಹಿಂಗೆ ಬಾಣ ಹೊಡಿತಿದ್ರಲ್ಲ, ಅದು ಕೇವಲ ಅರ್ಜುನಗೆ ಬೀಳೋ ಹಂಗೆ ಹೊಡಿತಿದ್ರು. ಉಳಿದು ಎಲ್ಲರೂ ಏನಿದ್ರು ಅವ್ರೇನು ಅವಕ್ಕೆ ಗುರಿಯಲ್ಲಿ ಎಲ್ಲಿ ಹತ್ತಿತ್ತು, ಅರ್ಜುನ ಕೃಷ್ಣಗೆ ಬಂದು ಬೀಳ್ತಿದ್ವು. ಅವು ಅರ್ಥಾತ್ ಏನಾಗ್ತಿತ್ತು ಅಂದ್ರೆ ಉಳಿದವ್ರು ಹೊಡೆದ ಬಾಣಗಳು ತಪ್ಪಿ ಕೃಷ್ಣಗೆ ಬೀಳ್ತಿದ್ವು. ಆದ್ರೆ ಕೃಷ್ಣ ಅವನ್ನೆಲ್ಲ ತಡ್ಕೋತಿದ್ದ.
ಇಷ್ಟ ಅಲ್ದನ ಎಷ್ಟೋ ಬಾಣಗಳನ್ನು ಅರ್ಜುನನ ಮೇಲೆ ಬರ್ತಕ್ಕಂಥ ಬಾಣಗಳನ್ನು ತಾನು ಸ್ವತಃ ತನಗೆ ತನ್ನ ಮೈ ಮೇಲೆ ತಗೊಂಡು ಅವನನ್ನು ಸಂರಕ್ಷಣೆ ಮಾಡ್ತಿದ್ದ. ಇನ್ನು ಸಾಮಾನ್ಯ ವಿಷಯ ಏನ್ರಿ, ಭಗವಂತಂದು ಏನದಂದ್ರೆ ದಯಾ ಅನ್ನೋದನ್ನು ತೋರಿಸ್ತದೆ. ಅರ್ಜುನ ಮುಂದೆ ಭಗವಂತ ಹೆಂಗಿದ್ದ ಅಂದ್ರೆ ಢಾಲಾಗಿ ನಿಂತುಕೊಂಡಿದ್ದ ಅಂತ ಹೇಳ್ತಾರೆ. ಭಗವಂತನ ಮುಂದೆ ಅರ್ಜುನ ಮುಂದೆ ಭಗವಂತ ಢಾಲಾಗಿ ನಿಂತುಕೊಂಡಿದ್ದ. ಆದ್ದರಿಂದ ಅವನನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಅವನ ಸಂಕಲ್ಪ ಇತ್ತು. ಆದ್ದರಿಂದ ಹಾಗಾಗಿ ಇಷ್ಟೆಲ್ಲ ಇದ್ದಾಗ ಅರ್ಜುನ ಎಲ್ಲ ದೃಷ್ಟಿಯಿಂದಲೂ ಸಂಪನ್ನಿದ್ದೇನು ಅಂತಂದ್ರೆ ಎಂಥ ಮೋಹಾವಿಷ್ಟಿದ್ದ. ಅರ್ಥಾತ್ ಮುಂದಿನ ಕ್ಷಣದಾಗ ಅವನಿಗೆ ಎಂಥ ಮೋಹ ಆತು, ಎಂಥ ಏನು ಅಂದ್ರೆ ಎಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಭೂಮಿಕಾದೊಳಗೆ ಅವನು ಭೂಮಿಕಾ ಅವನಿಗೆ ಪ್ರಾಪ್ತ ಆತು ಅನ್ನೋದನ್ನು ನೋಡಿದ್ರೆ ಅವನನ್ನು ಅರ್ಥಾತ್ ಅವನ ವಿಷಯದಲ್ಲೇ ಭಗವಂತ ಏನೂ ಅಂಥದ್ದನ್ನು ವಿಶೇಷವಾಗಿ ಏನು ಮಾಡಬೇಕಾದ ಕಾರಣ ಇದ್ದಿದ್ದಿಲ್ಲ. ಅಂದ್ರೆ ಇಷ್ಟೆಲ್ಲ ಅವನನ್ನು ಬೆನ್ನಿ ಹಾಕೋಬೇಕಾದ ಕಾರಣ ಇದ್ದಿದ್ದಿಲ್ಲ. ಅತ್ಯಂತ ಮೋಹಾವಿಷ್ಟ ಆಗಿರ್ತಕ್ಕಂಥವ. ಆದ್ರೆ ಅವನನ್ನು ಒಂದು ಸಲ ಭಗವಂತ ಸ್ವೀಕಾರ ಮಾಡಿಬಿಟ್ಟಿದ್ದ. ಒಂದು ಸಲ ನಮ್ಮವನು ಅಂತ ತಿಳ್ಕೊಂಡು ಅಂದ ಬಳಕ ಭಗವಂತ ಆಗಲಿ ಸದ್ಗುರುಗಳಾಗಲಿ ಏನು ಮಾಡ್ಲಿಕ್ಕೆ ಶಕ್ಕಿಲ್ಲ ಅಂತನ್ನೋದನ್ನು ಈ ರವಿ ಹಾಡಿ ತೋರಿಸ್ತಾನೆ. ಹಾಡ್ಪ ಒಪ್ಪಿಕೊಂಡವರು ಏನದು ತಪ್ಪು ನೋಡುವರೆ ಒಪ್ಪಿಕೊಂಡ ಮೇಲೆ ಒಪ್ಪಿಸಿಕೊಂಡ ಮೇಲೆ ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ, ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ, ನಂಬಿದೆ ನಿನ್ನ ಪಾದ. ಒಪ್ಪಿಸಿಕೊಂಡ ಮೇಲೆ ಬರು ಮುಂದೆ ಬರ್ತಾನ. ತಪ್ಪು ನೋಡುವರೆ ಗುರುಗಳು ಅದು ತಪ್ಪಿಸಿಕೊಂಡ ಮೇಲೆ ತಪ್ಪಿಸಿ ಯಾರು ಅರ್ಧ ಮೈಪತ್ತಾಸ ಇಲ್ಲ ಬಿಡು. ಅರ್ಥಾತ್ ಏನಾಯ್ತು ಅಂತಂದ್ರೆ ನನಗೆ ಅದು ಬರ್ತದೆ ಅಂತ ತಿಳ್ಕೊಂಡು ನಾನು ನಿನ್ನೆಯಿಂದ ಲೆಕ್ಕ ಹಾಕಿಟ್ಕೊಂಡೇನೆ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರ ಧ್ವಜಸ್ತಂಭಾವರಿ ವಾನರು ತೋ ಮೂರ್ತಿಮಂತ शंकरू सारथी शार्गदरू अर्जुनेशी श्रीराम रथावर लावलेल्या निशाण्याच्या खांबावर शंकराचा प्रत्यक्ष अवतार असलेला वानर होता व शार्गदर श्रीकृष्ण अर्जुनाचा सारथी होता. अर्थात ಭಗವಂತ ಏನು ಮಾಡಿದ ಅಂದ್ರೆ ಅರ್ಜುನನ್ನ ಸ್ವೀಕಾರ ಮಾಡಿ ಅವನನ್ನು ತನ್ನ ಭಕ್ತ ಅನ್ನುವಂಥ ಭಾವನೆಯಿಂದ ಅವನನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಿಬಿಟ್ಟಾನೆ. ಸದ್ಗುರುಗಳಾಗಲಿ ಭಗವಂತ ಆಗಲಿ ಅರ್ಥಾತ್ ಏನು ಅಂತಂದ್ರೆ ಸ್ವೀಕಾರ ಮಾಡಿಬಿಟ್ರು ಅಂದ್ರೆ ಮುಗಿದು ಹೋತಲ್ಲ, ಮಾಡಬೇಕಾಗಿರ್ತಕ್ಕಂಥದ್ದು ಏನೂ ಉಳಿಯಂಗಿಲ್ಲ. ಮಹಾರಾಜರು ಎಷ್ಟರೇ ಚಂದ ಹೇಳಿದರು ಅಂತಂದ್ರೆ ಮಹಾರಾಜರು ಹೆಂಗೆ ಸ್ವೀಕಾರ ಮಾಡ್ತಿದ್ರು ಮತ್ತು ಸ್ವೀಕಾರ ಮಾಡಿರ್ತಕ್ಕಂಥವರ ಕಷ್ಟಗಳನ್ನು ದುಃಖಗಳನ್ನು ಹೆಂಗರೇ ತಾವು ಸ್ವತಃ ತಮ್ಮ ಮೈ ಮೇಲೆ ತಗೋತಿದ್ರು ಅನ್ನೋದಕ್ಕೆ ಅವ್ರ ಚರಿತ್ರೆಯಲ್ಲಿ ಎಷ್ಟರೇ ಪ್ರಸಂಗಗಳವ ಅಂತಂದ್ರೆ ಒಂದು ದಿವಸ ಏನಾಯ್ತು ಅಂತಾರೆ ಮಹಾರಾಜರು ಗೊಂದಾವಲಿಯಲ್ಲಿ ಇರಬೇಕಾದ್ರೆ ಕಾಶಿ ತಾಯಿ ಬಂದು ನಮಸ್ಕಾರ ಮಾಡಿದ್ರು. ಮಹಾರಾಜರ ಪಾದದ ಮೇಲೆ ಹಣಿ ಇಟ್ಟು ನಮಸ್ಕಾರ ಮಾಡಿ ಅವ್ರೊಂದು ಪದ್ಧತಿ ಏನು ಊಟ ಕೂಡೋಕ್ಕಿಂತಲೂ ಮುಂಚೆ ಮಹಾರಾಜರು ನಮಸ್ಕಾರ ಮಾಡಿ ಊಟ ಕೂಡ್ತಕ್ಕಂಥ ಪದ್ಧತಿ ಇಟ್ಕೊಂಡಿದ್ರು. ಒಬ್ಬೊಬ್ರದ್ದೊಂದು ಪದ್ಧತಿ ಇರ್ತಾವೆ. ಅರ್ಥಾತ್ ಕೆಲವ್ರು ಏನು ಅಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡಿ ತುಳಸಿಗೆ ನೀರು ಹಾಕೋದು, ಕೆಲವು ಮತ್ತೇನೋ ಪ್ರದಕ್ಷಿಣೆ ಹಾಕೋದು, ಕೆಲವು ನಮಸ್ಕಾರ ಮಾಡೋದು, ಹೀಗೆಲ್ಲ ಕೆಲವು ಪ್ರದಕ್ಷಿಣೆ ಇರ್ತಾವೆ. ಮಹಾರಾಜ ಹೇಳಿದಲ್ಲ ಕೆಲವ್ರಿಗೆ ಏನಂದ್ರೆ ಊಟ ಕೂಡೋಕ್ಕಿಂತಲೂ ಮುಂಚೆ ಅರ್ಥಾತ್ ಕೆಲವರಿಗೆ ಸೇದೋ ಇದು ಇರ್ತಾವೆ, ಪದ್ಧತಿ ಇರ್ತಾವೆ ಇರ್ವಲ್ಲ. ಅರ್ಥಾತ್ ಕಾಶಿ ತಾಯಿಗೆ ಏನಿತ್ತು ನಮಸ್ಕಾರ ಮಾಡಿ ಊಟ ಕೂಡೋ ಪದ್ಧತಿ ಇತ್ತು. ಬಂದು ನಮಸ್ಕಾರ ಮಾಡಿದ ಕೂಡಲೇ ಹಣಿ ಕಾದು ಕೆಂಡಾಗಿ ಮಹಾರಾಜರು ಕಾಶಿ ತಾಯಿ ನಿಮಗೆ ಜ್ವರ ಎಷ್ಟವಲ್ಲ ಅದು ಕಾಶಿ ತಾಯಿ ಅಂದರು ಹೌದ್ರಿ ಯಾರು ಸಾಕು ಜ್ವರ ಇರಲಿ ಅದು ಆಯಿತು ಅಂತಂದ್ರು. ಕಾಶಿ ತಾಯಿ ಊಟಕ್ಕೆ ಹೋದ್ರು. ಒಂದು ಸೆಕೆಂಡ್ನೊಳಗೆ ಆ ಜ್ವರ ಎಲ್ಲ ಮಹಾರಾಜರು ಬಂದುಬಿಟ್ಟು ಮಹಾರಾಜ ಒಳಗೆ ಹೋಗಿ ಮಲ್ಕೊಂಡು ಕೂಡಲೇ ಮಹಾರಾಜರಿಗೆ ಜ್ವರ ಬಂದುಬಿಟ್ಟು ಕಾಶಿ ತಾಯಿಗೆ ಆರಾಮಾಗಿಬಿಡ್ತು, ಜ್ವರ ಎಲ್ಲ ಇಳಿದ್ಬಿಟ್ಟು ಮಹಾರಾಜರು ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತಾಗ ಸಹಜವಾಗಿ ಕಾಶಿ ತಾಯಿಗೆ ಹೊಲ್ಯಾಗ ಬಂದು ಮಹಾರಾಜರು ನಮಸ್ಕಾರ ಮಾಡ್ಲಿಕ್ಕೆ ಹೋದ್ರೆ ಮಹಾರಾಜರ ಮೈ ಕಾಲು ಕೆಂಡಾಗಿತ್ತು. ಅವಾಗ ಅವರಂದ್ರು ಮಹಾರಾಜ್ ನಿಮಗೆ ಎಷ್ಟು ಜ್ವರ ಆಗಲ್ಲ? ಅವಾಗ ಮಹಾರಾಜರು ಏನಂದ್ರು ಇರ್ಕೋಲ್ತಕ್ಕಂಥ ನನಗೆ ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಅದ ಅಂಥೇಳಿ. ನಿಮಗೆ ತಡ್ಕೊಳಿಕ್ಕೆ ಆಗೋದಿಲ್ಲ, ಅದು ನನಗೆ ತಡ್ಕೊಳಿಕ್ಕೆ ಶಕ್ತಿ ಅದ, ಆದ್ದರಿಂದ ಅವನ್ನ ನಾನು ತೊಗೊಂಡೀನಿ.
ತಾತ್ಪರ್ಯ ಏನು ಅಂತಂದ್ರೆ ಸದ್ಗುರುಗಳ ಕರುಣಾರೆ ಅಂಥದ್ದಿರ್ತದೆ, ದಯಾರೆ ಅಂಥದ್ದಿರ್ತದೆ. ಸ್ವೀಕಾರ ಮಾಡಿರ್ತಕ್ಕಂಥ ಭಕ್ತರನ್ನ ಶಿಷ್ಯರನ್ನ ಅನುಗ್ರಹಿಸಬೇಕು, ಅವ್ರ ಕಲ್ಯಾಣಕ್ಕಾಗಿ ಅವ್ರು ಏನು ಮಾಡೋದಿಲ್ಲ ಅಂತಂದ್ರೆ ಅವ್ರ ಹಿತ ಆಗಬೇಕು ಅನ್ನುವಂಥ ಭಾವನಾದೊಳಗಿಂದ ಒಂದೊಂದು ಸಂದರ್ಭದಲ್ಲಿ ಅವ್ರ ಜೀವನದೊಳಗೆ ಕಹಿ ಪ್ರಸಂಗ ಒದಗಿಸಿಕೊಡ್ಬೋದು. ಆದರೆ ಆ ಕಹಿ ಪ್ರಸಂಗದೊಳಗಿಂದನೂ ಸಹಿತ ನಿಜವಾಗಿಯೂ ಅವ್ರದ್ದು ಏನಂತದ ಅಂತಂದ್ರೆ ಹಿತ ಅನ್ನುವಂಥದ್ದು ಇರ್ತದೆ. ಹೆಂಗೋ ಹಂಗೆ ಭಗವಂತ ಏನು ಮಾಡ್ಲಿಕ್ಕೆ ಹತ್ತಾನ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾತ್ ಆ ಅರ್ಜುನನ್ನ ಬೆನ್ನ ಹಿಂದೆ ಹಾಕ್ಕೊಂಡು ರಥದ ಮೇಲೆ ಕೂಡಿಸಿಕೊಂಡು ಭಗವಂತ ಏನು ಮಾಡ್ತಾ ಇದ್ದಾನಂದ್ರೆ ಆ 4 ಅಶ್ವಗಳನ್ನು ಕೂಡಿರ್ತಕ್ಕಂಥ ದಿವ್ಯ ರಥವನ್ನು ತಗೊಂಡು ಬಂದಿದ್ದಾನ. ಆ ರಥದ ಧ್ವಜಸ್ತಂಭದ ಮೇಲೆ ಯಾರು ಕೂತ್ಕೊಂಡಿದ್ದಾರಲ್ಲ, ಪ್ರತ್ಯಕ್ಷ ಮಾರುತಿ ಕೂತ್ಕೊಂಡಿದ್ದಾನೆ. ಹಂಗೆ ಭಗವಂತ ಏನು ಮಾಡಿದ್ದ, ಮಾರುತಿ ಏನು ಮಾಡಿದ್ದ ಅಂದ್ರೆ ಅರ್ಜುನಗೆ ಒಂದು ಮಾತು ಕೊಟ್ಟಿದ್ದ. ಅರ್ಥಾತ್ ಏನು ಅಂತಂದ್ರೆ ಕುರುಕ್ಷೇತ್ರದ ಯುದ್ಧದಲ್ಲೇ ನಾನು ರಥದ ಮೇಲೆ ಕೂತ್ಕೊಂಡು ನಾ ಏನು ಮಾಡ್ತೀನಿ ಅಂದ್ರೆ ರಥದ ಬ್ಯಾಲೆನ್ಸ್ ಇಟ್ಕೋತೀನಿ ಅಂತ ಹೇಳಿ, ರಥದ ಒಂದು ಸರಿಯಾಗಿರ್ತಕ್ಕಂಥ ರಥದ ಒಂದೇನು ಅಂದ್ರೆ ಅದು ಏನೂ ವ್ಯತ್ಯಾಸ ಆಗಲ್ಲ. ಅದ್ರೊಳಗೆ ಏನಂಥ ಬ್ಯಾಲೆನ್ಸು ಅಂತ ತಿಳ್ಕೊಂಡು ಕೇಳಿದ ಏನಾತು ಅಂತಂದ್ರೆ ಕರ್ಣ ಮತ್ತು ಅರ್ಜುನರ ಯುದ್ಧ ನಡೆದಿತ್ತು. ಆವಾಗ ಅರ್ಜುನ ಒಂದು ಬಾಣ ಹೊಡೆದ ಅಂತಂದ್ರೆ ಕರ್ಣನ ರಥ ಯೋಜನೆಗಟ್ಟಲೆ ಹಿಂದಕ್ಕೆ ಹೋಗ್ತಿತ್ತಂತ ಕಲ್ಪನಾ ಮಾಡಿ. ಆ ಬಾಣದ ಹೆಂಗಿರ್ತಿದ್ದು, ಹೊಡಿತಿದ್ರೆ ಹೆಂಗೆ, ಒಂದು ಬಾಣ ಅರ್ಜುನ ಹೊಡೆದ ಅಂದ ಕೂಡಲೇ ಕರ್ಣನ ರಥ ಮೈಲ್ಗಟ್ಟಲೆ ಹಿಂದಕ್ಕೆ ಹೋಗ್ಬೇಕು. ಒಂದು ಹೊಡೆದು ಬಿಟ್ರೆ ಹಿಂದಕ್ಕೆ ಸ್ವೈ ಅಂತ ಎಷ್ಟು ಆ ಕುದುರೆ ಹಿಡಿದ್ರು ಕೇಳಲಿಕ್ಕಿಲ್ಲ, ರಥ ಹಿಂದೆ ಹೋಗ್ತಿತ್ತು. ಅದೇ ರೀತಿಯಾಗಿ ಕರ್ಣ ಒಂದು ಬಾಣ ಹೊಡೆದ ಕೂಡಲೇ ಅರ್ಜುನನ ರಥ 6 ಇಂಚೋ 8 ಇಂಚೋ ಹಿಂದೆ ಸರಿಬೇಕು. ಅವಾಗ ಕೃಷ್ಣ ಏನಂದ, ವಾ ಕರ್ಣ ಅಂದ. ಅಂದ ಕೂಡ ಅರ್ಜುನ ಸಿಟ್ಟು ಬಂತು. ಅರ್ಜುನಂದ ಕೃಷ್ಣ ಏನಿದು ಅಂತಂದ. ನಾ ಒಂದು ಬಾಣ ಹೊಡೆದ ಅವನ ರಥ ಏನದ ಯೋಜನೆಗಟ್ಟಲೆ ಮೈಲ್ಗಟ್ಟಲೆ ಹಿಂಸರಿತದ, ಫರ್ಲಾಂಗಟ್ಟಲೆ ಹಿಂಸರಿತದ. ಅವೊಂದು ಬಾಣ ಹೊಡೆದ್ರೆ ಒಂದು 4 ಇಂಚು 6 ಇಂಚು ನನ್ನ ರಥ ಹಿಂಸರಿದಕ್ಕೆ ನೀನು ವಾಕರ್ಣ ಅಂತೀರ ಅಂದ ಕೂಡಲೇ ಕೃಷ್ಣಂದ ಹುಚ್ಚ ಅಂದಂದ. ನೋಡು ನಿನ್ನ ರಥದ ವೈಶಿಷ್ಟ್ಯ ಏನದ ಅಂತ. ನಿನ್ನ ರಥದ ಮೇಲೆ ಅನಂತ ಕೋಟಿ ಬ್ರಹ್ಮಾಂಡಗಳು ಯಾರು ಹೊಟ್ಟಿ ಒಳಗವನು ಅಂತ ಪ್ರತ್ಯಕ್ಷ ನಾ ಇದ್ದೀನಿ. ಅದೇ ರೀತಿಯಾಗಿ ಮ್ಯಾಲ ಇಡೀ ಬ್ರಹ್ಮಾಂಡದ ತೂಕ ಆಗಿರ್ತಕ್ಕಂಥ ಏನಿದ್ದಾನ ಮಾರುತಿ ಇದ್ದಾನೆ ಮ್ಯಾಲ, ನಿನ್ನ ರಥ ಗಟ್ಟಿ ಹಿಡ್ಕೊಂಡು ನಿಂತಾನ. ಅಂಥದ್ರೊಳಗೂ ಅವ ಏನದ ಅಂದ್ರೆ ಬಾಣ ಹೊಡೆದ್ರೆ 4 ಇಂಚು ಹಿಂದೆ ಸರಿದಂದ್ರೆ ಇದು ಸಾಮಾನ್ಯತೆ ಏನು, ತಿರುಗಿ ಮರಿ ಅವನ ರಥದಾಗ ಇದ್ದಾರೆ ಯಾರು, ಅವ ಕರ್ಣ, ಅವ ಸೊಟ್ಟೊಬ್ಬ ಶಲ್ಯ ತಿಳಿತಿಲ್ಲ. ಅವನ ರಥ ನೀವೊಂದು ಯೋಜನೆ ಹಿಂದೆ ಸರಿಸೋದಾಗಿ ಏನು ದೊಡ್ಡ ಆಶ್ಚರ್ಯ ಅದು. ಹೆಂಗೋ ಹಂಗೆ ಇರೋದಂದ್ರೆ ಮಾರುತಿದು ಅಷ್ಟೇ ಮಹತ್ವ. ಮಾರುತಿ ಗಟ್ಟಿ ಧ್ವಜದ ಸ್ತಂಭ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡಿದ್ದ. ಇಲ್ಲೇ ಇದ್ರೆ ಒಬ್ಬೊಬ್ಬರು ಇದಕ್ಕೆ ಏನಾಗ್ಬೋದಾಗಿತ್ತು ಅಂದ್ರೆ ಅದ್ರ ಬ್ಯಾಲೆನ್ಸ್ ತಪ್ಪಬಹುದಾಗಿತ್ತು. ಇತ್ಲಾಗ ಹೊಳ್ಳ್ಯಾದಿ ನೋಡ್ತೀವಿಲ್ಲ ನಾವು, ಹಿಂಗೆ ಇದನ್ನು ಹೊಡೆದು ಬೀಳ್ತಿರ್ತಾವೆ, ಪಲ್ಟಿ ಹೊಡೆದು ರಥಗಳು ಬೀಳ್ತಿರ್ತಾವೆ. ಆದ್ದರಿಂದ ಇಲ್ಲಿ ಏನಂತಾರೆ, ಧ್ವಜಸ್ತಂಭಾವರಿ ವಾನರು ತೋ ಮೂರ್ತಿಮಂತ ಶಂಕರು. ಅರ್ಥಾತ್ ಶಂ ಕರೋತೀತಿ ಶಂಕರ, ನಿರಂತರವಾಗಿ ಕಲ್ಯಾಣವನ್ನು ಮಾಡ್ತಕ್ಕ ಎಷ್ಟರೇ ಆ ಮಾರುತಿ ಮ್ಯಾಲ ಕೂತ್ಕೊಂಡು ಏನು ಮಾಡಿದ ಅಂದ್ರೆ ಅರ್ಜುನನ್ನು ಸಂರಕ್ಷಣೆ ಮಾಡಿದ ಅಂತನ್ನೋದನ್ನು ಸೂಕ್ಷ್ಮವಾಗಿ ಏನು ಮಾಡ್ತಾರೆ ಅಂದ್ರೆ ಮಹಾಭಾರತಕಾರರು ವಿವೇಚನೆ ಮಾಡ್ತಾರೆ. ಶಾರಥಿ ಶಾರ್ಗಧರು ಅರ್ಜುನೇಶಿ, ಅರ್ಥಾತ್ ಏನು ಅಂದ್ರೆ ಶಾರ್ಗಧಾರಿಯಾಗಿ, ಶಾರ್ಗ್ ಅನ್ನುವಂಥದ್ದು ಒಂದು ಧನುಷ್ಯದ ಹೆಸರು. ಅದನ್ನು ಧಾರಣೆ ಮಾಡ್ತಕ್ಕಂಥ ಕೃಷ್ಣ ಏನಿದ್ದ ಅಂದ್ರೆ ಅವನು ಸಾರಥಿಯಾಗಿದ್ದ. देखा नवलतया प्रभूचे अद्भुत प्रेम भक्तांचे, जे सारथ्यपण पार्थाचे करीत वसे श्रीराम. पहा त्या प्रभूंचे नवल, त्याचे भक्ताविषयी प्रेम विलक्षण आहे. ಆ ಬರೆದದ್ದು ಆಮೇಲೆ ನಾವು ಕೊಡ್ರೆ ನಾಳೆ ಹಾಡಕ್ಕಿಂತ ನೋಡಿ. कारण तो सर्वशक्तिमान परमेश्वर पण अर्जुनाच्या सारथ्याचे काम करीत होता. ಭಗವಂತನ ವೈಶಿಷ್ಟ್ಯದವರು. ಪಾಂಡವರು ಯಾವಾಗ ಇಂದ್ರಪ್ರಸ್ಥದೊಳಗೆ ರಾಜಸೂಯ ಯಾರು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರು, ಅವಾಗ ಕೃಷ್ಣಗೆ ಪತ್ರ ಕೊಟ್ಟು ಕಳಿಸಿರು ದ್ವಾರಕಾ, ಕೃಷ್ಣ ನೀ ಬರಬೇಕು ಅಂತ. ಕೃಷ್ಣ ಹೊರಟ. ರುಕ್ಮಿಣಿ ಸತ್ಯಭಾಮೆಯರು ಸಹಿತ ಏನಂದ್ರು, ರಾಷ್ಟ್ರ ಮಹಿಷಿಯರು ನಾವು ಬರ್ತೀವಿ ಅಂದರು. ಕೃಷ್ಣಂದ ಬರ್ಲಿಕ್ಕೆ ಅಡ್ಡಿ ಇಲ್ಲ, ಆದರೆ ಈ ಪೈಠಣಿ ನಡೆಯಂಗಿಲ್ಲ ಅಂತ. ನಿಮ್ಮ ಇವೆಲ್ಲ ಏನು ಬನಾರಸಿ ಪೈಠಣಿ ಎಲ್ಲ ನಡೆಯಂಗಿಲ್ಲ, ಸಾದಾ ಕಾಟನ್ ಸೀರೆ ಉಟ್ಕೊಂಡು ಬರ್ರಿ. ಯಾಕೆ ಅಂತ ಕೇಳಿದ್ರು. ಅಲ್ಲಿ ಎಂದಿಲ್ವಮ್ಮ ಮಾಡ್ಬೇಕಾಯ್ತು. ನೀವು ಅಗದಿ ಕೃಷ್ಣನ ಹೆಂಡಂದ್ರು ಅಂತಂದ್ರೆ ಥಾಟ್ಲೆ ಮೂನ್ಯಾಗ ನಂತರ ಮತ್ತಿಟ್ಕೊಂಡು ಪೈಠಣಿ ಉಟ್ಕೊಂಡು ಅಲ್ಲೇನು ಥಾಟ್ಲೆ ಅಡ್ಡಾಡ್ಲಿಕ್ಕೆ ಬರಂಗಿಲ್ಲ, ಹಂಗೆ ನಾವೇನು ಬರಂಗಿ ಹೋಗುತ್ತೆ. ಅಲ್ಲಿ ಹೋಗಿ ಎಂದಿಲ್ವಮ್ಮ ಮಾಡೋಣ. ಭಗವಂತನ ಅರ್ಥಾತ್ ಇಂಥ ಒಂದು ದ್ವಾರಕಾಧೀಶನ ಹೆಂಡಂದ್ರಾಗಿರೋ ನಾವು ಖರೇ ಶೋಭಾ ನೋಡಬೇಕು ಅವ್ರದ್ದೇ ಇರ್ತದೆ. ಇಂಥ ಕೆಲಸಗಳಲ್ಲಿ, ಇಂಥ ಕಾರ್ಯಗಳಲ್ಲಿ, ಮದುವೆ ಮುಂಜಿ ಇತ್ತು, ಇವು ಗಂಡಸರು ಒಂದು ಧೋತ್ರ ಉಟ್ಕೊಂಡು ಒಂದು ಸಂತನಕಾಯಿ ಅದ್ರ ಮೇಲೆ ಇರ್ತಾವೆ. ಏನು ಚಹಾ ಬಿದ್ದಿರಲಿ, ಇದು ಆಗಿರಲಿ, ನಡೀತದೆ.
ಅವ್ರು ಏನು ಇರಂಗಿಲ್ಲ, ಒಂಚೂರು ಧೂಳ ತೆಗಿಲ್ಲ, ತಾಶ್ರಮ ಡ್ರೆಸ್ ಬದಲು ಮಾಡ್ಕೊತ ಇರ್ತಾರೆ, ತಿಳ್ಕೊಳ್ತಾರೆ. ಅರ್ಥಾತ್ ಏನು ಅಂದ್ರೆ ಕೃಷ್ಣ ಏನಂದ, ನಾನು ಎಂಜಲಾಗಮ ಮಾಡ್ಲಿಕ್ಕೆ ಹೊಂಟೀನಿ. ಎಷ್ಟರೆ ಭಗವಂತಂದು ಖರೆ ಏನು, ಅದಕ್ಕೆ ಭಗವಂತಗೆ ಏನು ಸೇರ್ತದ ಅಂತಂದ್ರೆ ನೀಚಾತಿ ನೀಚ ಸೇವಾ ಮಾಡೋ ಭಕ್ತರು ಸೇರ್ತಾರೆ. ಯಾವ ಭಗವಂತ ಸ್ವತಃ ಭಕ್ತರ ಅರ್ಥಾತ್ ಏನು ಅಂದ್ರೆ ಭಕ್ತರ ಸಲುವಾಗಿ ಏನು ಬೇಕಾದ್ದು ಮಾಡ್ತಾನೆ. ನಾವು ನೋಡಿವಿಲ್ಲ, ಕುಂಬಾರ ಮನೆಯೊಳಗೆ ಗಡಿಗೆ ಮಾಡಿದ, ತುಕಾ ಅರ್ಥಾತ್ ಏನು ಅಂದ್ರೆ ಕಬೀರ್ ದಾಸರ ಮನೆಯೊಳಗೆ ಬಟ್ಟಿ ನೇರು ಬಟ್ಟಿ ಮಾಡ್ಕೊಂಡ್ಬರ್ತಿದ್ದ. ಭಗವಂತ ಭಕ್ತರ ಸಲುವಾಗಿ ಏನು ಅಂದ್ರೆ ಇಂಥದ್ದು ಮಾಡಬೇಕು ಇಂಥದ್ದು ಮಾಡಬಾರ್ದು ಅನ್ನುವಂಥದ್ದು ಒಂದು ಭಾವನೆ ಇಲ್ಲ. ಆದ್ದರಿಂದ ಅರ್ಜುನನ ರಥ ಸಾರಥ್ಯವನ್ನು ಮಾಡೋದು ಅಂದ್ರೆ ಎಷ್ಟೇ ಸಾಮಾನ್ಯ ಕೆಲಸ. ಅದನ್ನು ಅವ್ರಿಗೆ ಏನಂತೀವಿ, ಸೂತರು ಅಂತ ತಿಳ್ಕೊಂಡು ಹೇಳ್ತೀವಿ. ಸಾರಥಿ ಮಾಡ್ತಕ್ಕಂಥವ್ರು ಅತ್ಯಂತ ಏನು ಅಂದ್ರೆ ಸಾಮಾನ್ಯರಾಗಿರ್ತಕ್ಕಂಥವ್ರು ಇರ್ತಿದ್ರು. ಅಂಥವ್ರು ಪಂಕ್ತಿ ಒಳಗೆ ಭಗವಂತ ಕೂತ್ಕೊಂಡು ಸಾರಥ್ಯವನ್ನು ಮಾಡೋದು ದಿವ್ಯದ ಬಿಡೋದೆಲ್ಲ. ಆದರೂ ಸಹಿತ ಏನದು ಅಂದ್ರೆ ಅವು ಎಂಥೆಂಥವು ಇರ್ತಿದ್ವು ಸಾರಥಿಗಳು. ಒಂದು ಟೊಪ್ಪಿಗೆ ಹಾಕ್ಕೊಂಡು ಆ ಸಿನಿಮಾದಾಗ ನಾವು ನೋಡ್ತಿದ್ವಿಲ್ಲ, ಅವು ಮುಖ್ಯ ರಾಜರು ಅಷ್ಟೇ ಚಂದ, ಉಳಿದೆಲ್ಲ ಇಂಥವು ಡಬ್ಬಿ ಹಾಕಿಬಿಟ್ಟಿರ್ತಿದ್ರು. ಅವು ಹೋದದ್ದು ಸೈನಿಕರಿಗೆ ಎಲ್ಲರಿಗೂ ಒಂದೊಂದು ತಗಡಿನ ಡಬ್ಬಿ ಹಾಕಿ ಅದಕ್ಕೆ ಬಂಗಾರದ ಬಣ್ಣ ಬರೋದು. ಅವು ಸಾರಥಿಗಳು ಅಂತ ತಗಡಿನ ಡಬ್ಬಿ ಹಾಕಿ ಯಾವ ಪಂಕ್ತಿಯೊಳಗೆ ನಾವು ಕೂಡ್ತೀವೋ ಅದು ಬಹಳ ಮಹತ್ವದ. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಏನು, ಅರ್ಜುನಾಚಿಯೇ ಪಾಂತಿ, ನೀವೆಲ್ಲರೂ ಅರ್ಜುನ ಪಂಕ್ತಿಯೊಳಗೆ ಕೂಡ್ಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು. ಶ್ರೋತೃಗಳು ಅಂದ್ರೆ ಏನು ಸಾಮಾನ್ಯರೇನ್ರಿ? ಶ್ರೋತೃಗಳು ಅಂತಂದ್ರೆ ಅರ್ಜುನನ ಪಂಕ್ತಿಯೊಳಗೆ ಕೂತ್ಕೊಂಡು ನೀವು ಕೇಳಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು. ಯಾಕಂದ್ರೆ ಯಾವ ಭಗವದ್ಗೀತೆಯನ್ನು ಅರ್ಜುನ ಕೇಳಿದ್ನೋ ಅದ ಭಗವದ್ಗೀತೆಯನ್ನು ನೀವು ಕೇಳಲಿಕ್ಕೆ ಕೂತೀರಿ ಅಂತಂದ್ರೆ ಅರ್ಜುನನ ಪಂಕ್ತಿಯೊಳಗೆ ಕೂಡ್ಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು. ಖರೆ ಅಂದ್ರೆ ಅಸಹ್ಯ ಅನಿಸ್ತದೆ ನಮ್ಗೆ. ಏನು ಅಸಹ್ಯ ಅನಿಸ್ತು ಅಂದ್ರೆ ಆ ಎಲ್ಲ ರಾಜಕಾರಣಿಗಳು ನಡಕ್ಕೆ ಒಯ್ದ ಕೂಡಿಸಿದ್ರೆ ನಮ್ಗೆ ಅಸಹ್ಯ ಅನಿಸ್ತು. ಏನು ಸುಮ್ಮನೆ ಅಂಥವ್ರು ಅದು ಏನದಂದ್ರೆ ಅನಿವಾರ್ಯ ಅದ, ಏನು ಮಾಡ್ಬೇಕಿತ್ತು. ಕರ್ಕೊಂಡು ಹೋಗಿರ್ತಾರೆ ಅತ್ಲಾಗ ಇವ್ರಿ ಇವರು MLAಗಳು ಮಂತ್ರಿಗಳು ಅಂದ್ಕೊಂಡು ಅವು ಏನು ನಮ್ಮನ್ನು ತಿಳ್ಕೊಂಡಲ್ಲ, ಯಾವುದೇ ಸ್ವಾಮಿಗಳು ಸನ್ಯಾಸಿಗಳು ಖರೆ ಅಂದ್ರೂ ಅವ್ರದ್ದು ಇದು ಎಂಥದ್ದಿರ್ಬೇಕು. ಅವ್ರ ಮಗ್ಗಲ್ದಾಗ ಎಂಥವ್ರು ಕೂತ್ರೆ ನಿಮ್ಮ ಪಂಕ್ತಿ ಲಾಭ ನಮ್ಗೆ ಆಲ್ರಪ್ಪ ಅಂತಿರ್ತಾರಿಲ್ಲ. ದೊಡ್ಡವ್ರ ಪಂಕ್ತಿ ಒಳಗೆ ಕೂಡೋದೇನದ ಭಾಗ್ಯ ಇರ್ತದಂತ. ಹಂಗೆ ಅವ್ರ ಭಾಗ್ಯದ ಅಂಥವ್ರು ಸ್ವಾಮಿಗಳು ಸನ್ಯಾಸಿಗಳು ಪಂಕ್ತಿಯೊಳಗೆ ಅವ್ರು ಕೂಡ್ತಾರಂತ ತಿಳ್ಕೊಂಡು ಅವ್ರ ಭಾಗ್ಯ ಇರ್ಕೊಳ್ತಾರೆ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಆದ್ದರಿಂದ ಇದು ಏನಂತ ಜ್ಞಾನೇಶ್ವರ ದೇಖ ನವಲತೆಯ ಪ್ರಭುತೆ ಅದ್ಭುತ ಪ್ರೇಮ ಭಕ್ತ ಅಂತೆ. ಆಶ್ಚರ್ಯ ನೋಡ್ರಿ ಅಂತ, ನವಲತೆಯ ಪ್ರಭುತೆ ಆ ಭಗವಂತನ ಒಂದು ಆಶ್ಚರ್ಯದ ಎಂಥದ್ದು. ಆ ಭಕ್ತನ ಮೇಲೆ ಎಷ್ಟರೇ ಪ್ರೇಮದ. ಕುದುರೆಗಳಿಗೆ ಎಷ್ಟು ಪ್ರೇಮ ಇತ್ತು ಭಗವಂತನ ವಿಷಯದಾಗ ಅಂದ್ರೆ ಕುದುರೆ ಸಾಯಂಕಾಲ ಆದ ಕೂಡ ಚಡಪಡಿಸ್ತಿದ್ವು. ಯಾವಾಗ ನಮ್ಮನ್ನು ಬಿಚ್ಚಾನೋ, ಯಾವಾಗ ನಮ್ಮ ಬೆನ್ನ ಮೇಲೆ ಕೈ ಆಡಿಸ್ಯಾನೋ ಭಗವಂತ ಅಂತ ತಿಳ್ಕೊಂಡು ಕುದುರೆಗಳು ಚಡಪಡಿಸ್ತಿದ್ವು. ಅರ್ಜುನಿಗೆ ಅರ್ಥಾತ್ ಏನು ಅಂದ್ರೆ ಎಲ್ಲಿವರೆಗೂ ಅರ್ಜುನಿಗೆ ಭಗವಂತ ವಿಶ್ವರೂಪವನ್ನು ತೋರಿಸ್ಲಿಲ್ಲೋ ಅರ್ಥಾತ್ ತೋರಿಸಿದ್ನೋ ಅಲ್ಲಿವರೆಗೂ ಅವನ ಆಢ್ಯತಾನ ಬೇರೆ ಇತ್ತು. ಅರ್ಥಾತ್ ಏನು ಅಂದ್ರೆ ಅರ್ಜುನಂದು ಕೃಷ್ಣನ ವಿಷಯದಲ್ಲಿರ್ತಕ್ಕಂಥ ಆಢ್ಯತಾನ ಬೇರೆ. ಅರ್ಥಾತ್ ನಾವು ಹೇಳಿದೆ ಏನು ಅಂದ್ರೆ ಸೇನೆಯೋರು ಉಭಯೋರ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಕೃಷ್ಣ ನನ್ನ ರಥಾವೈಲಿ ಎರಡೂ ಸೈನ್ಯದ ಮಧ್ಯದಲ್ಲಿ ನಿಂದಿರಿಸುವಂತ ಆರ್ಡರ್ ಮಾಡಿದ. ಸೇನೆಯವರು ಉಭಯೋರ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವಲೇತಾನ್ ನಿರೀಕ್ಷೇಹಂ ಯೋಧು ಕಾಮಾನವಸ್ಥಿತ ಅಂತ ತಿಳ್ಕೊಂಡು ಎರಡೂ ಸೈನ್ಯದ ಮಧ್ಯದಲ್ಲಿ ಹೋಯ್ತು ನಾನು ರಥ ನಿಂದಿರಿಸು ಅಂತ ತಿಳ್ಕೊಂಡು ಅಗದಿ ಹುಕುಂ ಮಾಡಿದಂಗೆ ಹೇಳಬೇಕಾದ್ರೆ ಯಾವಾಗ ಅವನು ವಿಶ್ವರೂಪವನ್ನು ತೋರಿಸಿದ್ನೋ ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂತವೇದಂ, ನಿನ್ನ ಮಹಿಮಾ ನನಗೆ ಅರ್ಥ ಆಗಲಿಲ್ಲಪ್ಪ. ಆದ್ದರಿಂದ ನಾನು ನನ್ನ ಸಖ ಅಂತ ತಿಳ್ಕೊಂಡೆ, ಯಾದವ ಅಂತ ತಿಳ್ಕೊಂಡೆ. ಅರ್ಥಾತ್ ಏನು, ನಾನು ನಿನ್ನನ್ನು ಯಶೋಧ ಪುತ್ರ ದೇವಕಿ ಪುತ್ರ ಅಂತ ತಿಳ್ಕೊಂಡು ನಿನ್ನನ್ನು ನಾನು ಕೃಷ್ಣ ಸಖ ಯಾದವ ಅಂತ ತಿಳ್ಕೊಂಡೆಲ್ಲ ಕರೆದೆ. ಆದ್ರೆ ಅಜಾನತ ಮಹಿಮಾನಂತವೇದಂ, ನಿನ್ನ ಮಹಿಮಾ ನನಗೆ ಅರ್ಥ ಆಗಲಿಲ್ಲಪ್ಪ ಅಂತ ತಿಳ್ಕೊಂಡು ಎಷ್ಟೋ ಸಲ ಜೀವನದಾಗ ಅಂಥ ಪ್ರಸಂಗ ಬರ್ತಾವೆ. ಒಂದ್ಸಲ ಏನಾಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಮುಂಬೈಗೆ ಒಂದು ಪ್ರವಚನ ಮಾಡ್ಲಿಕ್ಕೆ ಹೋಗಿದ್ರು. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಕಲ್ಕತ್ತಾದಿಂದ ಮುಂಬೈಗೆ ಒಂದು ಭಾಷಣ ಮಾಡಬೇಕು ಅಂತ ತಿಳ್ಕೊಂಡು ಅವ್ನು ಕರೆಸಿದ್ರು. ದೊಡ್ಡ ಸಭಾ. ಈಶ್ವರಚಂದ್ರ ವಿದ್ಯಾಸಾಗರ್ ಅಂದ್ರೆ ವಿದ್ಯಾಸಾಗರ್ನ ಇದ್ರು ಅವ್ರು. ರಾಮಕೃಷ್ಣ ಪರಮಹಂಸ ಒಂದ್ಸಲ ಅಂದರು ಅವ್ನು ಭೇಟಿ ಆಗಲಿಕ್ಕೆ ಹೋಗಿ ಕನ್ಸಿದ್ರು ನನಗೆ. ಆಯಿತು ಅಂತ ತಿಳ್ಕೊಂಡು ಮಾಸ್ಟರ್ ಮಹಾಶಯರು ಅವ್ರನ್ನ ಕರ್ಕೊಂಡು ಹೋದ್ರು, ಮಹೇಂದ್ರನಾಥ್ ಗುಪ್ತ ಅವರು. ಈಶ್ವರಚಂದ್ರ ವಿದ್ಯಾಸಾಗರ್ ಕಡೆ ಹೋಗುದು ಅಂದ ಕೂಡಲೇ ಎಷ್ಟರೇ ಬಾಲಕ ಭಾವಿತ್ತು ಅಂತಂದ್ರೆ ರಾಮಕೃಷ್ಣ ಪರಮಹಂಸರು ಎಷ್ಟರೇ ಬಾಲಕ ಭಾವಿತ್ತು ಅಂತಂದ್ರೆ ಒಂದ್ಸಲ ಯಾರೋ ಅವ್ರಿಗೆ ಹೇಳಿದ್ರು, ಕಲ್ಕತ್ತಾದಾಗ ಒಂದು ಸರ್ಕಸ್ ಬಂದದ ಅಂದ ಕೂಡಲೇ ಸಿಂಹದ ಏನು ಅಂತ ಹೇಳಿ ಅದ ಎಷ್ಟರೇ ಅವ್ರಿಗೆ ಆತುರ್ತ ಆತು ಅಂದ್ರೆ ಆ ಸಿಂಹ ನೋಡ್ಬೇಕು. ಯಾಕಂತಂದ್ರೆ ನನ್ನ ಆರಾಧ್ಯ ದೈವತ ಆಗಿರ್ತಕ್ಕಂಥ ಆ ಕಾಳಿ ಮಾತಾ ದೇವಿದು ವಾಹನ ಆಗಿರ್ತಕ್ಕಂಥ ಸಿಂಹ ನೋಡಬೇಕು ಅನ್ನೋ ಭಾವನೆ ಅವ್ರದ್ದು. ಆ ಸರ್ಕಸ್ ಹೋಗಿ ಕುಣಿತ ಜಿಗತ ಅಲ್ಲ, ಆ ಸಿಂಹ ನೋಡಬೇಕು ಅಂದ ಕೂಡಲೇ ಮಾಸ್ಟರ್ ಮಹಾಶಯರಿದ್ರು, ಜೊತೆಗೆ ಹೃದಯ ಇದ್ದ
ಅವ್ರು ಏನಂದ್ರು ಅಂದ್ರೆ ಹೋಗೋಣ ಅಂತ ತಯಾರಿ ಮಾಡ್ಲಿಕ್ಕೆ ಹತ್ತು ಕೂಡಲೇ ಅವ್ರಂದ್ರು ಹಿಂಗೆಲ್ಲ ಹೋದ್ರೆ ಅಸಹ್ಯ ಆಗ್ತದೆ, ಅದಕ್ಕೆಲ್ಲ ಚಂದಂಗೆ ಡ್ರೆಸ್ ಹಾಕೋಬೇಕು ಅಂತ ಅಂದ ಕೂಡ ಅವರೆಲ್ಲ ಕೋಟು ಗೀಟು ಹಾಕ್ಕೊಂಡ್ರು. ಅವ್ರಿಗೆ ಹಂಗೆ ಅನಿಸ್ತದು, ಖರೆ ಹಂಗೆ ಕಾಣಿಸ್ತದ ಅಂತ ತಿಳ್ಕೊಂಡು ಅವ್ರದ್ದು ಕೋಟು ಗೀಟು ಎಲ್ಲ ಹಾಕ್ಕೊಂಡು ಇದನ್ನ ಮಾಡ್ಕೊಂಡು ಕಾಲಾಗ ಬೂಟ್ ಹಾಕ್ಕೊಂಡು ಅವಾಗ ಅವ್ರು ಏನಿದ್ರು ಎಲಿ ಅಡಿಕೆ ತಿಂದಿರಬೇಕು ಅಂತ ಆತ್ಕೊಂಡಿಲ್ಲ ಅಂತ ತಿಳ್ಕೊಂಡು ಎಲಿ ಅಡಿಕೆ ಬಾಯಿ ಹಾಕ್ಕೊಂಡು ಅಗದಿ ದೊಡ್ಡ ಇವ್ರ ಗತೆ ಹೋಗೋರ ಗತೆ ಎಲಿ ಅಡಿಕೆ ಪಲಿ ಅಡಿಕೆ ಹಾಕ್ಕೊಂಡು ಕಲ್ಕತ್ತಾಕ್ಕೆ ಹೋದ್ರು. ಹೋದ ಕೂಡಲೇ ಅಲ್ಲಿ ಎಷ್ಟೇ ಆತುರ್ತ, ಯಾವ ಶಿವ ಬಂದಿತ್ತು ಯಾವಾಗ ಅದನ್ನು ನೋಡಿ, ಯಾವ ಶಿವ ಬಂದಿತ್ತು ಯಾವಾಗ ಅರ್ಥಾತ್ ಇರುವಂಥ ಬಾಕಿ ಕಡೆ ಲಕ್ಷಣ ಇಲ್ಲ. ಇದು ಒಂದು ಅವ್ರ ಭಾವನಾ. ಎಷ್ಟರೇ ಬಾಲಕ ಭಾವ ಇತ್ತು ಅಂತಂದ್ರೆ ಎಷ್ಟರೇ ಬಾಲಕ ಭಾವ ಇತ್ತು ಅಂದ್ರೆ ಅವ್ರ ಚರಿತ್ರೆ ಬರೀತಾರೆ. ಒಂದು ದಿವಸ ತಂಗಿ ತೊಗೊಂಡು ಹೋಗಿ ಬಂದು ಅಕ್ಷರಶಃ ಏನು ಮಾಡಿದ್ರು ಅಂದ್ರೆ ಶಾರದಾಮಣಿಗೆ ಹೇಳಿದ್ರು ನನ್ನ ಕುಂಡಿ ತೊಳಸು ಅಂತ ಹೇಳಿ, ಅರ್ಥಾತ್ ನಿಂತ್ಕೊಂಡ್ಬಿಟ್ರು ಕುಂಡಿ ತೊಳಸು ಅಂತ ತಿಳ್ಕೊಂಡು. ಎಷ್ಟರೇ ಬಾಲಕ ಭಾವ, ಇದರೊಳಗಿಂದ ಪ್ರೇಮ ನಿರ್ಮಾಣ ಆಗ್ತದೆ. ಮಾತೃಭಾವದ ವಿಷಯದಲ್ಲಿ ವಾತ್ಸಲ್ಯ ಭಾವ ನಿರ್ಮಾಣ ಆಗಬೇಕಿಲ್ಲ. ತಾಯಿ ಅನ್ನುವಂಥ ಭಾವದಿಂದ ಪ್ರೇಮ ಮಾಡುವಾಗ ಏನದ ಅಂತಂದ್ರೆ ಅಲ್ಲಿ ಸಂಕೋಚ ಅನ್ನುವಂಥದ್ದು ಬಂದ್ರೆ ಅದು ಪ್ರೇಮ ಅನಿಸೋಳಿಗೆ ಶಕ್ಯ ಇದೆ ಇರ್ಕೋಲ್ಲ. ಈಶ್ವರಚಂದ್ರ ವಿದ್ಯಾಸಾಗರ್ ಭೇಟಿ ಆಗಬೇಕು ಅಂತ ಅಂದ್ಕೊಳ್ಳಿ ಮಾಸ್ಟರ್ ಮಹಾಶಯರಿಂದ ಹೋಗೋಣ ಅಂತ ತಿಳ್ಕೊಂಡು ಅಂದು ಗುಂಡಿ ಹಾಕ್ಕೊಂಡ್ರು. ಕೋಟಿನ ಜಾಕೆಟಿನ ಗುಂಡಿ ಏನದನೋ ಒಂದು ಮ್ಯಾಲ ಕೆಳಗೆ ಹಾಕ್ಕೊಂಡಿದ್ರು. ಹಾಕ್ಕೊಳ್ಳುವಾಗ ಮ್ಯಾಲ ಕೆಳಗೆ ಹಾಕ್ಕೊಂಡು ಕೂಡಲೇ ಹಿಂಗೆ ಹಾಕ್ಕೋಬಾರ್ದು, ಚೆನ್ನಾಗಿ ಹಾಕ್ಕೊಳ್ಬೇಕು ಅಂದ ಕೂಡಲೇ ಹೋಗುವಾಗ ಹಿಂಗೆ ಮೆಟ್ಲ ಹತ್ಲಿಕ್ಕೆ ವಿದ್ಯಾಸಾಗರು 2ನೇ ಅಂತಸ್ತಿನಲ್ಲಿ ಕೂತಿದ್ರು. ರಾಮಕೃಷ್ಣ ಪರಮಹಂಸರು ಮಾಸ್ಟರ್ ಮಹಾಶಯರು ಮೆಟ್ಲ ಹತ್ತು ಹೊತ್ನ್ಯಾಗ ಒಮ್ಮೆಲೆ ನಿಂತು ಮಾಸ್ಟರ್ ಮಹಾಶಯನ ಕೇಳಿದ್ರು ಏನು ಅಂತಂದ್ರೆ ಈ ಡ್ರೆಸ್ನಾಗ ಹೋದು ನಡೀತದೋ ಇಲ್ಲೋ ಅಂತ. ಅರ್ಥಾತ್ ಹಿಂಗೆ ಹೋಗಿ ಭೇಟಿ ಆದ್ರೆ ನಡೀತದೋ ಇಲ್ಲೋ. ಅವ್ರಿಗೆ ಎಷ್ಟರೇ ಅವನು ವಿದ್ಯಾಸಾಗರ ಬಗ್ಗೆ ಇದು ಇತ್ತು ಅಂದ್ರೆ ಭಾಳ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡು ಹೇಳ್ತಿದ್ರು. ತಿಳ್ಕೊಳ್ತ ಆ ವಿದ್ಯಾಸಾಗರದ ಏನಿತ್ತು ಅಂತಂದ್ರೆ ಭಾಷಣ ಇತ್ತು. ಮುಂಬೈದಾಗ ಭಾಷಣ ಇತ್ತು. ಪ್ಲಾಟ್ಫಾರ್ಮ್ ಮೇಲೆ ಇವ್ರು ಏನು ಮಾಡಿದ್ರು ಅಂದ್ರೆ ಇಳಿದ್ರು, ಇನ್ನೊಂದು ಕೈ ಚೀಲ ಹಿಡ್ಕೊಂಡು ಇಳಿದ್ರು ನಿಂತ್ಕೊಂಡಿದ್ರು. ಅಷ್ಟೊತ್ತಿಗೆ ಒಂದು ಮನುಷ್ಯ ಬಂದು ಏನಂದ ಅಂದ್ರೆ ಸೂಟ್ ಬೂಟ್ ಧಾರಿ ಮನುಷ್ಯ ಬಂದು ಏನು ಮಾಡಿದ ಅಂದ್ರೆ ಇವ್ರಿಗೆ ಏನಂದ ಅಂತಂದ್ರೆ ನನ್ನೊಂದು ಬ್ಯಾಗ್ ಏನದನು ಇಲ್ಲೇ ಒಂದು ಲಾರಿನಾಗ ಒಂದು ರೂಮ್ ಹಿಡ್ತೀನಿ ಅಲ್ಲಿ ತನಕ ಒಯ್ಬೇಕಾಗಿದೆ, ಏನು ತಗೋತೇನು ಯಾಕಂತಾನೆ ಇರ್ಕೋಲ್ತ ಪಾಪ ಏನಾದ್ರು ಒಂದು ಕೂಲ್ ಮಾಡಿದಾತು ಅಂತ ತಿಳ್ಕೊಂಡು ಅವ್ನ ಬ್ಯಾಗ್ ತಲೆ ಮೇಲೆ ಹೊತ್ಕೊಂಡು ಅವ್ನ ಖೋಲಿಗೆ ಒಯ್ದಿತ್ತು. ಏನು ಕೊಡಬೇಕು ಅಂತ ಏನು ಬ್ಯಾಗ್ ನಮಸ್ಕಾರ ಅಂತ ತಗೊಂಡು ಬಂದರು. ಅವ ಏನು ಮಾಡಿದ್ದ ಅಂದ್ರೆ ಈಶ್ವರಚಂದ್ರ ವಿದ್ಯಾಸಾಗರ್ ಭಾಷಣ ಕೇಳಿ ಬಂದಿದ್ದ. ಹೆಂಗಿರ್ತದೆ ನೋಡ್ರಿ. ಅರ್ಥಾತ್ ಈಶ್ವರಚಂದ್ರ ವಿದ್ಯಾಸಾಗರ್ ಭಾಷಣ ಕೇಳಿ ಬಂದಿರೋ ಮನುಷ್ಯ ಈಶ್ವರಚಂದ್ರ ವಿದ್ಯಾಸಾಗರ್ ತಲೆ ಮೇಲನ ಏನು ಮಾಡ್ಯಾನ ಅಂತಂದ್ರೆ ಬ್ಯಾಗ್ ಹೊರಿಸ್ಕೊಂಡು ತೊಗೊಂಡು ಹೋದ. ಅವ್ನು ಕಲ್ಪನಾ ಇಲ್ಲ, ಅವರು ಏನು ಹೇಳಿಲ್ಲ. ಯಾವಾಗ ಇವ್ರು ಭಾಷಣಕ್ಕೆ ಬಂದು ನಿಂತರು ಅವನು ಬಂದು ಯಾವಾಗ ಕೂತ್ನು ಅವಾಗ ಅವ್ನಿಗೆ ಆಶ್ಚರ್ಯ. ಆಮೇಲೆ ಅವ್ನು ಹೆಚ್ಚಾಗಿ ನನ್ನ ತಪ್ಪಾತು ಇರ್ಕೋಲ್ತಕ್ಕೆ ಏನು ತಪ್ಪಿಲ್ಲ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿ ದೊಡ್ಡವ್ರ ಮನಸ್ಸೇ ಹಿಂಗಿರ್ತದೆ. ದೊಡ್ಡವನಲ್ಲಿ ದೊಡ್ಡಿಸ್ತಿಕೆ ಇತ್ತು ಅಂದ್ರೆ ನಾವು ದೊಡ್ಡವನ ಅಲ್ಲ ಅಂತ. ದೊಡ್ಡವರಲ್ಲಿ ಏನಿರ್ತದೆ ಮಹಾರಾಜರು ತಾವು ಎಷ್ಟು ದೊಡ್ಡವರಿದ್ರು ಅನ್ನೋದ್ರ ನೆನಪೇ ಇದ್ದಿದ್ದಿಲ್ಲ ಅಂತ. ते किती थोर होते याची आठवणच नव्हती. ತಾವು ಎಂಥ ಮಹಾನ್ ಇದ್ರು ಅನ್ನೋದು ಅವ್ರಿಗೆ ನೆನಪೇ ಇರಂಗಿಲ್ಲ. ಮೊನ್ನೆ ಅದೊಂದಿರೋ ನಾನು ಓದಿದೆ ಹೆಂಗಿರ್ತದ ಅಂತಂದ್ರೆ ಜ್ಞಾನಿಗಳ ಜ್ಞಾನ ಹೆಂಗಿರ್ತದೆ ಅಂದ್ರೆ ಅದು ಎಷ್ಟು ಸಹಜ ಇರ್ತದೆ ಅಂದ್ರೆ ಅವ್ರಿಗೆ ಆ ಜ್ಞಾನದ ಅನ್ನೋದ್ರದ್ದು ಕಲ್ಪನಾ ಇರಂಗಿಲ್ಲ. ಅದು ಖರೆ ಜ್ಞಾನಿರೋದ್ರ ಲಕ್ಷಣ. ಜ್ಞಾನಿಗಳ ಜ್ಞಾನ ಹೆಂಗಿರಬೇಕು ಅಂತಂದ್ರೆ ಅವ್ರಿಗೆ ತಮ್ಮ ಆ ಜ್ಞಾನದ ಅನ್ನೋದು ಸಹಿತ ಏನಿರಬಾರ್ದು ಅಂದ್ರೆ ಕಲ್ಪನಾ ಸಹಜ ಭಾವದಲ್ಲಿರುವಾಗಿನ ಜ್ಞಾನದ ಒಂದು ಅವಸ್ಥಾದೊಳಗೆ ಸಹಜ ಭಾವದಲ್ಲಿರೋದ ಖರೆ ಜ್ಞಾನದ ಲಕ್ಷಣ ಅಂತ. ಭಗವಂತ 24 ತಾಸು ನಾ ಭಗವಂತ ಇದ್ದೀನಿ ಅಂತ ಹೇಳ್ಕೋತ ಇರುವಂಥ ಪರಿಸ್ಥಿತಿ ಇತ್ತೇನ್ರಿ. ಜ್ಞಾನೇಶ್ವರ ಮಹಾರಾಜರೇ ನಾ ಜ್ಞಾನೇಶ್ವರ ಇದ್ದೀನಿ, ರಾಜ ಜ್ಞಾನಿ ಇದ್ದೀನಿ ಅಂತ ತಿಳ್ಕೊಂಡು ಹೇಳ್ಕೋತ ಇರುವಂಥ ಸಹಜ ಭಾವದಿಂದ ಇರ್ತಾರೆ. ಸಹಜ ಭಾವದೊಳಗನ ಅವ್ರ ಜ್ಞಾನ ವ್ಯಕ್ತ ಆಗ್ತದೆ. ಆದ್ದರಿಂದ ಏನು ಹೇಳಿದ್ರು ಒಂದು ಅದ್ಭುತ ಪ್ರೇಮ ಭಕ್ತಾಂಚೆ ಜೇ ಸಾರಥ್ಯಪಣ ಪಾರ್ಥಾಚೆ ಕರಿತು ವಸೇ. ಅರ್ಥಾತ್ ಏನಂದ್ರೆ ಸಾರಥ್ಯವನ್ನು ಮಾಡುವುದು ಅನ್ನುವಂಥದ್ದು ಏನದನು ಎಷ್ಟು ನೀಚವಾಗಿರ್ತಕ್ಕಂಥ ಕಾರ್ಯ. ಆದರೆ ಭಗವಂತ ಅದನ್ನು ಅತ್ಯಂತ ಪ್ರೇಮದಿಂದ ಸ್ವೀಕಾರ ಮಾಡಿದೆ. ಯಾಕಂತಂದ್ರೆ ಒಂದು ಕಾರಣಕ್ಕಾಗಿ ಅರ್ಥಾತ್ ಆ ಭಕ್ತನನ್ನು ಸಂರಕ್ಷಣೆ ಮಾಡಬೇಕು. ಭಗವಂತನ ನಾವು ಸ್ವೀಕಾರ ಮಾಡ್ತೀವಿ ಅಂತಲ್ಲ, ಭಗವಂತ ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ನಾವು ಅವನಿಗೆ ಹಂಗೆ ಅನಿಸ್ಬೇಕಷ್ಟ. ನಮ್ಮನ್ನು ಸ್ವೀಕಾರ ಮಾಡಬೇಕು ಅಂತ ಅವನಿಗೆ ಅನಿಸ್ಬೇಕು. ಅದರೊಳಗೆ ಏನು ಬರಂಗಿಲ್ಲ ಅಂದರೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ದೋಷಗಳಾಗಲಿ ದೌರ್ಬಲ್ಯಗಳಾಗಲಿ ಬರಂಗಿಲ್ಲ. ಯಾವ ಕಾರಣಕ್ಕೆ ಸ್ವೀಕಾರ ಮಾಡಿರ್ತಾನೋ ಯಾರಿಗೆ ಗೊತ್ತು. ಯಾವ ಕಾರಣದಿಂದ ಆದರೂ ಸ್ವೀಕಾರ ಮಾಡಿರ್ಬೋದು. ಸ್ವೀಕಾರ ಮಾಡಿದ್ರು ಕೂಡಲೇ ಅವನೆಲ್ಲ ದೋಷ ದೌರ್ಬಲ್ಯಗಳನ್ನು ಏನು ಮಾಡಿಬಿಡ್ತಾರೋ ಹೊಟ್ಟೆಯಾಗಿ ಹಾಕ್ಕೊಂಡು ಅವನಿಗೆ ಅವನನ್ನು ತಾನು ಹೆಂಗೆ ಅವನನ್ನು ಏನು ಮಾಡಬೇಕು ಅಂದ್ರೆ ಇಡಬೇಕು, ನಡೆಸಬೇಕು, ಅವನ ಜೀವನವನ್ನು ನಿರ್ಮಾಣ ಮಾಡಬೇಕು ಅಂತ ಅನಿಸ್ತದನೋ ಹಂಗೆ ಅವನು ಮಾಡ್ತಾನೆ. ಆದ್ದರಿಂದ ಏನಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಜುನನ್ನು ಸ್ವೀಕಾರ ಮಾಡಿದ. ಆದ್ದರಿಂದ ಭಗವಂತ ಏನು ಮಾಡಲಿಲ್ಲ ಅಂತಂದ್ರೆ ಸಾರಥ್ಯವನ್ನು ಮಾಡೋದಕ್ಕೂ ಹಿಂದೆ ಮುಂದೆ ಮಾಡಲಿಲ್ಲ. ಆದ್ದರಿಂದ ಆ ಭಕ್ತನನ್ನು ಪಾಠೀಸಿ ಘಾತಲ ಆಪಣ ಪುಢ ರಾಹಿಲ ತೇನೆ ಪಾಂಚಜನ್ಯು ಆಸ್ಫುರಿಲ ಅವಲೀಳಾಚಿ. ವಾಹ್, ಆ ದೃಶ್ಯನೇ ಹೆಂಗಿರಬಹುದು ಕಲ್ಪನಾ ಮಾಡಿ. ಆ ಭಕ್ತನನ್ನು ಹಿಂದೆ ಹಾಕ್ಕೊಂಡು ಭಗವಂತ ಏನು ಮಾಡ್ಲಿಕ್ಕತ್ತಾನ ಅಂತಂದ್ರೆ ರಥದೊಳಗೆ ಅವ್ನು ಕೂಡಿಸ್ಕೊಂಡು ಕರ್ಕೊಂಡು ಬರ್ಲಿಕ್ಕತ್ತಿದ.
ಪೈಕು ಪಾಠೀಸಿ ಘಾತಲ, ಶಿಷ್ಯನನ್ನ ಭಕ್ತನನ್ನ ತನ್ನ ಮಿತ್ರನನ್ನ ಹಿಂದೆ ಹಾಕೊಂಡಿದ್ದಾರೆ. आपल्या दासास पाठीशी घालून जो स्वतः युद्धाचे तोंडावर राहिला. अर्थात ಏನು ಇದೇನು ಸಾಮಾನ್ಯ ವಿಷಯ ಏನ್ರಿ, ಪ್ರಪಂಚವನ್ನು ನಮಗೆ ಶಕ್ಯನೇ ಏನು ಕಲ್ಪನಾ ಮಾಡಿ. ಅರ್ಥಾತ್ ಏನು ಅಂತಂದ್ರೆ ಮತ್ತೊಬ್ಬರ ದೋಷಗಳನ್ನಾಗಲಿ ದೌರ್ಬಲ್ಯಗಳನ್ನಾಗಲಿ ನಾವು ಸ್ವೀಕಾರ ಮಾಡಿ ಅವ್ರ ಮೇಲೆ ಆಗ್ತಕ್ಕಂಥ ಆಘಾತಗಳನ್ನು ನಾವು ನಮ್ಮ ಮೇಲೆ ತಗೊಳ್ಳೋದು ಅನ್ನುವಂಥದ್ದು ಏನದನು, ಇದು ನಿಜವಾಗಿ ಏನಲ್ಲ ಅಂದ್ರೆ ಸಣ್ಣ ವಿಷಯ ಅಲ್ಲ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಸ್ವೀಕಾರ ಮಾಡಿರ್ತಕ್ಕಂಥವರನ್ನು ಸಂಪೂರ್ಣವಾಗಿ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಏನದನು ಅದು ಕೇವಲ ಇಬ್ಬರಲ್ಲಿ ಅಧ್ಯಕ್ಷಕ್ಕೆ. ಒಬ್ಬರಲ್ಲಿ ಯಾರು ಅಂದ್ರೆ ಭಗವಂತನಲ್ಲೇ, ಎರಡನೇದು ಯಾರು ಅಂದ್ರೆ ಭಗವಂತನ ಭಕ್ತರಲ್ಲೇ ಅಂತ ಎಷ್ಟೋ ಉದಾಹರಣೆ ಕೇಳ್ತೀವಿ. ಇಲ್ಲ, ಭಗವಂತನ ಭಕ್ತರು ಅರ್ಥಾತ್ ಏನು ಮಾಡ್ತಾರೆ ಅಂತಂದ್ರೆ ಭಗವಂತನಿಗೆ ಶರಣ ಹೋದ್ರು ಅಂದ್ರೆ, ಅಥವಾ ನಾವು ಭಕ್ತರಿಗೆ ಶರಣ ಹೋದ್ರು ಸಹಿತ ಭಗವಂತ ಸಂರಕ್ಷಣೆ ಮಾಡ್ತಕ್ಕಂಥ ಎಷ್ಟೋ ಇರುವವ ಇವೆಲ್ಲ ಯುದ್ಧ ಎದಕ್ಕಾದ್ವು. ಕೃಷ್ಣಾರ್ಜುನ ಯುದ್ಧ, ಅದೇ ರೀತಿಯಾಗಿ ಇವೆಲ್ಲ ಏನವ ಅಂತಂದ್ರೆ ರಾಮಾಂಜನೇಯ ಯುದ್ಧ, ಇವೆಲ್ಲ ಏನವ ಅಂದ್ರೆ ಆ ಭಗವಂತನ ಭಕ್ತರಿಗೆ ಯಾರು ಶರಣ ಹೋದ್ರು ಅವಾಗ ಭಗವಂತರಿಗೆ ಏನಾದ್ರು ಕತ್ತು ಬಿಡ್ತೀವಿ ಅಂತಂದ್ರೆ ಅವ್ರನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಭಾವ. ಹಿಂಗೆ ಎಷ್ಟೋ ಜನ ಭಕ್ತರಿಗೆ ಶರಣ ಹೋದ್ರೆ ಇನ್ನೂ ಭಗವಂತನ ಜವಾಬ್ದಾರಿ ಹೆಚ್ಚಿಗೆ ಆಗ್ತದೆ. ತುಳಸಿದಾಸರು ಭಗವಂತಗೆ ಏನಂದ್ರು ಅಂದ್ರೆ, ಭಗವಂತ ನಾನಿನ್ನ ದಾಸ ಅಂತ ತಿಳ್ಕೊಂಡು ಹೇಳಿದೆ, ನಾನಿನ್ನ ಭಕ್ತ ಅಂತ ತಿಳ್ಕೊಂಡು ಜಗತ್ತಿನ ಪ್ರಸಿದ್ಧ ಆಗಿಬಿಟ್ಟಿದ್ದೆ. ಆದ್ದರಿಂದ ನಿನ್ನ ಜವಾಬ್ದಾರಿ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ನಾ ಏನು ಮಾಡಿದ್ರು ಅರ್ಥಾತ್ ನನ್ನಿಂದ ಯಾವುದೇ ದೋಷ ದೌರ್ಬಲ್ಯಗಳು ವ್ಯಕ್ತ ಆದ್ರೂ ಅದನ್ನು ನೀನೇನು ಮಾಡ್ತಕ್ಕಂಥದ್ದು ಅಂದ್ರೆ ಸಂಭಾಷಿಸಿ ನನ್ನ ಮರ್ಯಾದೆ ಉಳಿಸ್ತಕ್ಕಂಥದ್ದು ಏನಾಗ್ಬಿಡ್ತದೆ, ನಿನ್ನ ಕರ್ತವ್ಯ ಆಗಿಬಿಡ್ತದೆ. ಇಲ್ಲದೇ ಇದ್ರೆ ನಿನ್ನ ಮರ್ಯಾದೆ ಹೋಗ್ತದೆ ಅಂತ. ಇಲ್ಲದೇ ಇದ್ರೆ ಏನಾಗ್ತದೆ, ನಿನ್ನ ಮರ್ಯಾದೆ ಹೋಗ್ತದೆ. ನಾನು ನಿನ್ನವನಿದ್ದೀನಿ ಅಂತ ತಿಳ್ಕೊಂಡು ಜಗತ್ತಿನ ಪ್ರಸಿದ್ಧ ಆಗಿರುವುದರಿಂದಾಗಿ ಅರ್ಥಾತ್ ನಾನು ನಿನ್ನವನಿದ್ದೀನಿ, ಭಗವಂತನ ಭಕ್ತ ಇದ್ದಾನಪ್ಪ ಅವ, ಈ ಭಗವಂತನ ಭಕ್ತ ಹಿಂಗ್ಯಾಕೆ ಮಾಡಿದ ಅಂತಂದ್ರೆ ನಿನ್ನ ಮರ್ಯಾದೆ ಹೋಗ್ತದೆ. ಆದ್ದರಿಂದ ಏನು ಮಾಡ್ತಕ್ಕಂಥದ್ದು ಅಂತಂದ್ರೆ ನನ್ನನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ನನ್ನನ್ನು ಸರಿಯಾದ ಮಾರ್ಗದಲ್ಲಿ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿನಗೆ ಬೀಳ್ತದೆ. ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ, ಭಗವಂತ ಒಂದ್ಸಲ ಸ್ವೀಕಾರ ಮಾಡಿದ ಅಂತಂದ್ರೆ ಅವನಿಗೆ ಏನಾಗ್ತದೆ, ಭಕ್ತರನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ. ನೋಡಪ್ಪ, ಇಂಥ ಭಗವಂತನ ಭಕ್ತ ವಾಸ ಹತ್ತು ಹೋದ ಅನ್ನುವಂಥದ್ದು ಇದು ಮರ್ಯಾದೆಯಾಗಿ ಹೋಗ್ತದೆ, ಅವನಿಗೆ ಹೋಗ್ತದೆ. ಆದ್ದರಿಂದ ನನ್ನನ್ನು ಸಂರಕ್ಷಣೆ ಮಾಡೋ ಜವಾಬ್ದಾರಿ ನಿನಗದ ಅಂತ ಭಜಿ ಬಾಪು ಅಂತ ತಿಳ್ಕೊಂಡಿದ್ದಲ್ಲ. ಒಂದ್ಸಲ ಅವ್ರದ್ದು ಏನಾಗಿತ್ತು ಅಂತಂದ್ರೆ 2,000 ರೂಪಾಯಿ ಅಂಗಡಿಯಾಗ ಉದ್ರಿ ಆಗಿತ್ತು. 2,000 ರೂಪಾಯಿ ಉದ್ರಿ ಆಗಿತ್ತು. ಅವಾಗ ಆದರೂ ಸಹಿತ ಅವ್ರದ್ದು ಅದ್ರ ಕಡೆ ಲಕ್ಷ್ಯ ಇಲ್ಲೇ ಇಲ್ಲ. ಏನು ಮಾಡಬೇಕು ಅಂದ್ರೆ ಮನೆಗೆ ಬಂದವರಿಗೆಲ್ಲ ಊಟಕ್ಕೆ ಹಾಕೋದು, ಇದನ್ನು ಮಾಡೋದು, ಬಹಳ ಪರಿಸ್ಥಿತಿ ಅತ್ಯಂತ ನಾಜೂಕಿತ್ತು. ಆದರೂ ಸಹಿತ ಮನೆಗೆ ಬಂದವರಿಗೆ ಊಟಕ್ಕೆ ಹಾಕೋದು, ಅವ್ರಿಗೆ ಎಲ್ಲರೂ ಏನಂತಿದ್ರು ಅಂದ್ರೆ ಬಾಪೂಜಿ ಮಹಾರಾಜ್ ಅಂತ ಅಂತಿದ್ರು. ಬಡ್ಜಿ ಬಾಪು ಅಂತ ತಿಳ್ಕೊಂಡು ಹೈದರಾಬಾದಲ್ಲೇ ಆಗಿ ಹೋದ್ರು ಅಂತ ಏನು ಬೆಲ್ಸರಿ ಅವರು ಹೇಳ್ತಾರಲ್ಲ ಅಂತ. ಅವರು ಭಗವಂತನ ಅನನ್ಯ ಭಕ್ತರಾಗಿರ್ತಕ್ಕಂಥವ್ರು, ಪಾಂಡುರಂಗನ ಮೇಲೆ ಅನನ್ಯ ನಿಷ್ಠ ಬಂದಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಊಟಕ್ಕೆ ಹಾಕೋದು ಮಾಡೋದು, ಉದ್ರಿ ಹೆಚ್ಚಾಕೋತ ಹೊಂಟಿತ್ತು. ಅದ್ರ ಕಡೆ ಲಕ್ಷಣ ಇಲ್ಲ. ಒಂದು ಮಾತು ಅವ್ರು ಹೇಳಿದ್ದು ನನಗೆ, ನಾ ಇದೇ ಬರುವನ್ನು ಅಂಡರ್ಲೈನ್ ಮಾಡಿ ಬಂದು. ಅರ್ಥಾತ್ ಅವ್ರು ಏನಂದ್ರು ಅಂದ್ರೆ, ನಾ ಇದನ್ನೆಲ್ಲ ಖರ್ಚು ನನ್ನ ಸಲುವಾಗಿ ಮಾಡ್ತೇನೆ, ಭಕ್ತರ ಸಲುವಾಗಿ ಮಾಡ್ತೀನಿ. ಇಲ್ಲಿ ನಮ್ಮದು ಏನಾಗ್ತದೆ ಅಂದ್ರೆ ಹಂಚ ಗೋಡ ಪೇಂಡ್ ಖಾತವಂತೆ. ನಮ್ಮದು ಸೂಕ್ಷ್ಮವಾಗಿ ಅದ್ರೊಳಗೆ ಏನಿರ್ತದೆ ಅಂದ್ರೆ ಭಕ್ತರಿಗೂ ಆಗ್ತದ್ರೆ ನಮಗೂ ಆಗ್ತದೆ. ಬಸ್ ಹೋತಂತೆ ನಮಗೇನು ಅನ್ನಿಸ್ತದೆ ಅಂದ್ರೆ ಭಕ್ತರಿಗೂ ಆಗ್ತದ್ರೆ ಮತ್ತು ಸ್ವಾರ್ಥ ಪರಮಾರ್ಥ ಎರಡೂ ಇರ್ತಾವೆ ನೋಡ್ರಿ ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ ಅಂದ್ರೆ ಭಕ್ತರಿಗೂ ಹಾಕ್ತೀವಿ, ಅದ್ರ ಜೊತೆ ನಮಗೂ ಆಗ್ತದೆ ಅನ್ನುವಂಥ ಭಾವನಾ. ಭಕ್ತರಿಗೆ ಹಾಕಿದ ಬಳಕ ನಮ್ಗೆ ಉಪವಾಸ ಇರಬೇಕಾಗಿ ಬಂದರೂ ಅಡ್ಡಿ ಇಲ್ರಿ, ನಾವು ಭಕ್ತರಿಗೇನೆ ಹಾಕ್ತೀವಿ ಅಂತ ನಾವು ಏನು ಮಾಡಿದ ಅಂದ್ರೆ ಅವ್ರ ಕಡೆಗೆ ಬಂದು ಮರುದಿವಸ ಮುಸಲ್ಮಾನರ ಒಬ್ಬ ಬಂದು ಅವ್ರಿಗೆ ಏನು ಮಾಡಿದ ಅಂದ್ರೆ, ಬಾಪೂಜಿ ಮಹಾರಾಜ್ ಅಂದ, ನನ್ನ ಹೆಂಡತಿ 2 ಹೆಣ್ಣಿದ್ದು, 3ನೇದು ಗಂಡು ಹುಟ್ಟಿದ್ರೆ ಬಾಪೂಜಿ ಮಹಾರಾಜಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ನಾನು ಏನು ಮಾಡಿದ್ದೆ ಅಂದ್ರೆ ಬೇಡ್ಕೊಂಡಿದ್ದೆ ಅಂತ ಹೇಳಿ. ಅರ್ಥಾತ್ ಏನು ಅಂತಾರ, ಅದಕ್ಕೆ ಏನಂತಾರೆ, ನವಸ್ಕೇಲ ಹೋತ ಹರಕಿ ಹೊತ್ತಿದ್ದೆ ಅಂತ ಅಂದ್ಕೂ. ಆದ್ದರಿಂದ ಏನಿದೆ ಅಂತಂದ್ರೆ ನನ್ನ 3ನೇ ಗಂಡು ಮಗ ಆಗ್ಯದ, ಆದ್ದರಿಂದ ನಾನು 2,000 ರೂಪಾಯಿನೂ ತೊಗೊಂಬಂದಿನಿ, ಒಂದು 50 ಮಂದಿಗೆ ಆಗುವಷ್ಟು ಸೀದಾ ಸಾಮಾನು ತೊಗೊಂಬಂದಿದ್ದು ತೊಗೊಳ್ರಿ ಅಂತ ತಿಳ್ಕೊಂಡು ಕೊಟ್ಟು ಕೂಡಲೇ ಅವರಂದ್ರು, ಯಾವ ಭಗವಂತನ ಸಲುವಾಗಿ ನಾವು ಮಾಡ್ಲಿಕ್ಕೆ ಹತ್ತೀವಿ, ಆ ಭಗವಂತ ಕಾಳಜಿ ಅದ ಅಂತ ತಿಳ್ಕೊಂಡು ಅದನ್ನೆಲ್ಲ ತೊಗೊಂಡು. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಭಕ್ತರನ್ನು ಸ್ವೀಕಾರ ಮಾಡಿದ ಅಂತಂದ್ರೆ ಪೈಕು ಪಾಠೀಸಿ ಘಾತಲ ಆಪಣ ಪುಢ ರಾಹಿಲ. ಇದು ಖರೇ ಭಕ್ತನ ಭಾಗ್ಯದ. ಭಕ್ತನನ್ನು ಹಿಂದೆ ಹಾಕ್ಕೊಂಡು ನಾವು ಎಷ್ಟೋ ಕಡೆ ನೋಡಿದಿಲ್ಲ, ಹಿಂದಿಂದರ ಅಂತ ತಿಳ್ಕೊಂಡು ಮಾರುತಿ ಅವನನ್ನು ಹಿಂದೆ ಹಾಕ್ಕೊಂಡು ರಾಮನ ಮುಂದೆ ನಿಂತಿರೋ ಯುದ್ಧದ ಸಂದರ್ಭದೊಳಗೆ ತೇಣೆ ಪಾಂಚಜನ್ಯು ಆಸ್ಕುರಿಲ್ಲ ಅವಲೀಲಾಚಿ. ಮುಂದಿಂದೆಲ್ಲ ಕಥಾ ಪ್ರಸಂಗ ಏನದನೋ ಯುದ್ಧಕ್ಕನುಸಾರವಾಗಿರ್ತಕ್ಕಂಥದ್ದು. ಆ ಶಂಖವನ್ನು ಓದಿದ. ಭೀಷ್ಮಾಚಾರ್ಯರ ಯುದ್ಧವನ್ನು ಪ್ರಾರಂಭ ಮಾಡಿದರು. ಶಂಖವನ್ನು ಓದಿ ಯುದ್ಧವನ್ನು ಪ್ರಾರಂಭ ಮಾಡಿದ ಕೂಡಲೇ ಅರ್ಥಾತ್ ಭಗವಂತಂದು ಇದು ಒಂದು ಅಪೇಕ್ಷೆ ಆಯಿತು. ಅರ್ಥಾತ್ ಏನು ಅಂದ್ರೆ ಕೌರವರ ಯುದ್ಧವನ್ನು ಪ್ರಾರಂಭ ಮಾಡಿದ ಸಂಕೇತ ಕೊಡಬೇಕು ಅನ್ನುವಂಥದ್ದು ಭಗವಂತನ ಅಪೇಕ್ಷೆ ಆಯಿತು.
ಆದ್ರಿಂದ ಭೀಷ್ಮಾಚಾರ್ಯ ಊದಿದ ಬಳಕ ಪಾಂಚಜನ್ಯವನ್ನು ಭಗವಂತ ಊದಿದ ಅಂತ ತಿಳ್ಕೊಂಡು परीतो महाघोषु थोरु गर्त्यतो असे गंभीरू जैसा उदयला लोपी दिनकरू नक्षत्राते श्रीराम परंतु त्याचा तो भयंकर आवाज गंभीरपणाने घुमत राहिला ज्याप्रमाणे उगवलेला सूर्य नक्षत्रांना लोपून टाकतो अर्थात ಅಷ್ಟೊತ್ತನಕ ಏನು ಕೌರವರ ಪಕ್ಷದಲ್ಲಿ ಕೌರವರ ಒಂದು ಸೈನ್ಯದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ವಾದ್ಯಗಳ ಒಂದು ಅನೇಕ ಪ್ರಕಾರವಾಗಿರ್ತಕ್ಕಂಥ ಶಂಖ ಅದು ಇದು ಕೊಂಬು ಕಹಳೆ ರಣವಾದ್ಯಗಳ ಒಂದೇನು ಕೋಲಾಹಲ ಎತ್ತಿತ್ತು ಅದೆಲ್ಲ ಈ ಪಾಂಚಜನ್ಯ ಊದಿದ ಕೂಡಲೇ ಹೆಂಗದು ಅರ್ಥಾತ್ ತೇಜೋಹೀನ ಆತು ಅಂತಂದ್ರೆ ಸೂರ್ಯೋದಯ ಆದ ಕೂಡಲೇ ಹೆಂಗೆ ನಕ್ಷತ್ರಗಳಾಗಲಿ ಚಂದ್ರ ಆಗಲಿ ಹೆಂಗೆ ತೇಜೋಹೀನ ಆಗ್ತಾರನು ಹಂಗೆಲ್ಲ ತೇಜೋಹೀನ ಆತು ಅಂತ तैसे तूर बंबाळू भवते कौरवदळी गाजत होते ते हारपोनी नेणो केऊते गेले तेथ श्रीराम त्याप्रमाणे कौरवांच्या सैन्यात जिकडे तिकडे दुमदुमणारा जो वाद्यांचा कल्होळ तो त्या शंखांच्या महानादाने कोणीकडे लोपून गेला ते काही कळेना अर्थात ಆ ಶಂಖ ನಾದ ಆದ ಕೂಡಲೇ ಭಗವಂತ ಆ ಶಂಖವನ್ನು ಊದಿದ ಕೂಡಲೇ ಅವರೆಲ್ಲ ತಮ್ಮ ದೇಹ ಶಕ್ತಿಯಿಂದ ಊದ್ತಾರೆ ಏನ್ರಿ ಅವರು ಯೋಗ ಶಕ್ತಿಯಿಂದ ಊದ್ತಕ್ಕಂಥವ್ರು ಅವ್ರು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯದೊಳಗಿರ್ತದೆ ಆ ಶಂಖ ಊದುದು ಏನು ಸಣ್ಣಿದು ಏನು ಒಂದು ಸ್ವಲ್ಪ ನಾವು ಜೋರಲ್ಲಿ ಊದಿದ ಕೂಡಲೇ ಗಂಟಲ್ದಾಗ ನಮ್ದು ಏನಾಗ್ಬಿಡ್ತದೆ ಅಂತಂದ್ರೆ ಒಳಗೆ ನಮ್ದು ಸೌಂಡ್ ಬಾಕ್ಸ್ ಇದು ಆಗಿಬಿಡ್ತದೆ ಆದರೆ ಆದ್ರಿಂದ ಅದು ಸಹಿತ ಏನದ ಬಹಳ ದೊಡ್ಡ ಅಭ್ಯಾಸ ಇರಬೇಕಾಗ್ತದೆ ಹಂಗೆ ಊದಿದ ಕೂಡಲೇ ಏನಾಗ್ಬಿಡ್ತು ಅಂದ್ರೆ ಆ ಶಂಖದ ನಾದದಿಂದ ಎಲ್ಲ ಕಡೆಗೂ ಕೌರವರ ಸೈನ್ಯದೊಳಗಿನ ಆವಾಜ್ ಎಲ್ಲ ಬಂದಾಗಿ ಹೋಗ್ಬಿಡ್ತು ಅಂತದ ತೈಸಾಟಿ ದೇಖೆ ಏರೆ ನಿನಾದೆ ಅತಿ ಗಹಿರೆ ದೇವದತ್ತ ಧನುರ್ಧರೆ ಆಸ್ಫುರಿಲಾ ಶ್ರೀರಾಮ अదే रीत्या त्याचप्रमाणे पहा नंतर त्या अर्जुनाने अति गंभीर आवाजाने देवदत्त नावाचा आपला शंख वाजविला खरे अंद्रू यार ಊದಬೇಕಾಗಿತ್ತು ಅಂತ ಧರ್ಮರಾಜ ಊದಬೇಕಾಗಿತ್ತು ಅರ್ಥಾತ್ ಕೃಷ್ಣಂದು ಮುಗಿದ ಕೂಡಲೇ ಖರೆ ಪಾಳಿ ಯಾರ್ದಿತ್ತು ಅಂದ್ರೆ ಧರ್ಮರಾಜ ಅಂದಿತ್ತು ಆದ್ರೆ ಯುದ್ಧದ ನಿಜವಾಗಿರ್ತಕ್ಕಂಥ ನೇತೃತ್ವ ಯಾರ್ದಿತ್ತು ಅಂದ್ರೆ ಅರ್ಜುನಂದಿತ್ತು ಅರ್ಜುನ ಪಾಂಡವ ಪಕ್ಷದ ನಿಜವಾಗಿರ್ತಕ್ಕಂಥ ನೇತ ಆಗಿದ್ದ ಧರ್ಮರಾಜ ಅಂತ ಏನಿತ್ತು ಅಂದ್ರೆ ಅವ್ನು ಎಲ್ಲರಿಗೂ ಆಶೀರ್ವಾದ ಅರ್ಥಾತ್ ಏನು ಅಂತಂದ್ರೆ ಅವ ಮಹಾಯುದ್ಧ ಆಗಿದ್ದಿಲ್ಲ ಅಂತ ತಿಳ್ಕೊಂಡಲ್ಲ ಆದ್ರೆ ಯುದ್ಧದ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಯಾರಿಗಿತ್ತು ಅಂದ್ರೆ ಅರ್ಜುನಿಗಿತ್ತು ಆದ್ರಿಂದ ಏನಾಯ್ತು ಅಂದ್ರೆ ಅರ್ಜುನ ಊದ್ಲಿ ಅನ್ನೋದೇ ಎಲ್ಲರದು ಭಾವನಾ ಇತ್ತು ಆದ್ರಿಂದ ಎಲ್ಲರೂ ಸುಮ್ಮನೆ ಇದ್ದಾಗ ಪಾಂಚಜನ್ಯ ಊದು ಮುಗಿದ ಕೂಡಲೇ ಒಂದ್ಸಲ ಅರ್ಜುನ ಅವ್ರ ಅಣ್ಣಂದ್ರ ಕಡೆಗೆ ನೋಡಿದ ಅವರು ಸುಮ್ಮನೆ ನಿಂತಿರೋದು ನೋಡಿ ತನ್ನ ಹತ್ತಿರತಕ್ಕಂಥ ದೇವದತ್ತ ಅನ್ನುವಂಥ ಒಂದೇನಂದ್ರೆ ಶಂಖವನ್ನು ಊದಿದ ಅಂತ ತಿಳ್ಕೊಂಡು ತೇ ದೋನಿ ಶಬ್ದ ಅಚಾಟ ಮಿನಲೆ ಏಕವಾಟ ತೇಥ ಬ್ರಹ್ಮ ಕಟಾ ಶತಕೂಟ ಹೋಪಾಹತ ಸೇ ಶ್ರೀರಾಮ್ ಒಂದು ಶಂಖವನ್ನು ಊದಿದ್ವಾಗ ಆ ಧ್ವನಿ ಇನ್ನೂ ಏನಾಗತ್ತಿತ್ತು ಅಂದ್ರೆ ಪ್ರಸಾರ ಆಗ್ಲಿಕ್ಕತ್ತಿತ್ತು ಅಷ್ಟೊತ್ತಿಗೆ ಇವನು ಒಂದು ಶಂಖವನ್ನು ಊದಿದ ಕೂಡಲೇ ಎರಡೂ ಧ್ವನಿ ಒಂದಕ್ಕೊಂದು ಸೇರಿ ಬ್ರಹ್ಮ ಕಟಾಹ ಅಂತಂದ್ರೆ ಬ್ರಹ್ಮಾಂಡನ ಚೂರಾಗಿ ಹೋಗ್ತದೆ ಅನ್ನುವಂಥ ಧ್ವನಿ ಆತು ಅಂತ तव भीमसेनो विसणयला जैसा महाकाळू खवळला तेने पौंड्र आस्फुरिला महाशंखू श्रीराम अर्थात तितक्यात खवळलेला कृतांताप्रमाणे आवेश चढलेल्या भीमाने आपला पौंड्र नावाचा मोठा शंख वाजविला ನಮ್ಗೆ ಒಂದೇನು ಭಾಳ ವಿಚಿತ್ರ ಅನ್ನಿಸ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಭಾಳ ಕಡಿತನಕನೂ ಯಾಕೋ ಅದು ಮನಸ್ಸಿಗೆ ಇದು ಅನಿಸಲಿಲ್ಲ ಭೀಮಸೇನೆಗೆ ಮೀಸಿದ್ದಿದ್ದಿಲ್ಲ ಇವಾಗ ಸೀರಿಯಲ್ದೊಳಗೆ ಭೀಮಸೇನೆಗೆ ಮೀಸಿದ ಅದು ಇನ್ನೊಂದು ಆಧಾರ ಇರ್ಬೋದು ಆದ್ರೆ ಅದೇನೋ ಒಟ್ಟು ಒಂದು ನಮೂನೆ ಅನಿಸ್ತಿತ್ತು ಭೀಮಸೇನನ್ನು ನೋಡಿದ ಕೂಡ ನಮ್ಗೆ ಹೆಂಗಂದ್ರೆ ಮೀಸಿ ಪ್ರಚಂಡವಾಗಿರೋದು ಆ ಮುಖ ನೋಡಿದ್ರೆ ಅತ್ಯಂತ ಏನಿರಬೇಕು ಅಂದ್ರೆ ಭಾರಿ ರುದ್ರನ ಅವತಾರವ ಆದ್ದರಿಂದ ಮಹಾರೌದ್ರವಾಗಿರ್ತಕ್ಕಂಥ ಭಾವ ಅವನ ಮುಖದ ಮೇಲೆ ಇರಬೇಕು ಅಂತ ತಿಳ್ಕೊಂಡು ನಮಗೆ ಕಲ್ಪನಾ ಅದು ಆದ್ರೆ ಅದು ನೋಡಿದ ಕೂಡ ಒಂದು ನಮೂನಿ ನರ್ವಸ್ ಆಗಿಬಿಟ್ಟಿದ್ವಿ ನಾವು ಆ ಭೀಮಸೇನ ಬಂದಲ್ಲ ಇದ್ರೊಳಗೆ ಬಂದ ಕೂಡ ಅವ್ನ ಮಾರಿ ಮೇಲೆ ಅಪ್ಪಗೆ ಅನ್ನಿಸ್ತೀವಿ ನಮ್ಗೆ ಅರ್ಥಾತ್ ಏನು ಅಂದ್ರೆ ಚೂರದೇ ಬೇಕಿಲ್ಲ ಅಲ್ಲಿ ಮ್ಯಾಲ ಲಕ್ಷಣಗಳು ಸ್ವಲ್ಪದೇ ಅವು ಇದ್ದಿದ್ದಿಲ್ಲ ಅಂದ ಕೂಡ ಅಂಥ ಭೀಮಸೇನ್ ಏನ್ ಮಾಡಿದ ಅಂತಂದ್ರೆ इतक्यात खवळलेल्या कृतांताप्रमाणे आवेश चढलेल्या भीमाने आपला पौंड्र नावाचा मोठा शंख वाजविला पौंड्र ಅಂತ ತಿಳ್ಕೊಂಡು ಅವನ ಶಂಖದ ಹೆಸರು ಅವಕ್ಕೂ ಒಂದೊಂದು ಹೆಸರು ಇಟ್ಟಿರ್ತೀವಿ ಈ ಕಾರ್ಗಳಿಗೆ ಗಾಡಿಗಳಿಗೆ ಹೆಸರು ಇಟ್ಟಿರ್ತಾರಲ್ಲ ಏನು ಹೆಸರು ಇಡೋಣ್ರಿ ಅದಕ್ಕೆ ಏನು ಹೆಸರು ಇಡೋದು ಅದಕ್ಕೆ ಏನೋ ಒಂದು ಹೆಸರು ಇಟ್ಕೊಳ್ರಿ ಅಂತ ಹೇಳೋದು ಆದರೂ ಸಹಿತ ಅವು ಶಂಖಗಳಿಗೆ ಏನಾದರೂ ಒಂದು ಒಟ್ಟು ಎಲ್ಲಕ್ಕೂ ಹೆಸರಿಡೋದ ಒಂದು ಪದ್ಧತಿ ಎಲ್ಲ ಅದು ಕಂಡವ್ರಿಗೆ ಹೆಸರು ಇಟ್ಬಿಡ್ತಾರೆ ಇವರು तो महाप्रलय जलधरू जैसा घडघडीला गंभीरू तव अनंत विजयो युधिष्ठिरू आस्फुरित असे श्रीराम त्याचा आवाज कल्पांताच्या वेळच्या मेघगर्जनेप्रमाणे
अति गंभीर असा मोठा झाला. इतक्या धर्मराजाने अनंत विजय नावाचा शंख वाजविला. अर्थात धर्मराजा ಏನ್ ಮಾಡಿದ ಅಂದ್ರೆ ಅನಂತ ವಿಜಯ ಅನ್ನುವಂಥ ಶಂಖವನ್ನು ಊದಿದ. ನಕುಳೇ ಸುಘೋಷು ಸಹದೇವೇ ಮಣಿ ಪುಷ್ಪಕು जेडेगादे अंतकू गजबदला ठाके श्रीराम. नकुलाने सुघोष व सहदेवाने म्हणे पुष्पक या नावाचे शंख वाजविले. त्या आवाजाने सर्व भक्षक काळही गडबडून गेला. ನಕುಲ ಮತ್ತು ಸಹದೇವರು ಸಹಿತ ಏನು ಮಾಡಿದ್ರು ತಮ್ಮ ತಮ್ಮ ಹತ್ತಿರ ಇರತಕ್ಕಂಥ ಶಂಖವನ್ನು ಊದಿ ಯುದ್ಧದ ಒಂದೇನು ಅಂದ್ರೆ ಪ್ರಾರಂಭದ ಒಂದು ಸೂಚನೆಯನ್ನ ಎಲ್ಲರೂ ಕೊಟ್ಟರು. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ.